ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ದೇಶದ ರಾಜಕೀಯವನ್ನ ನಡುಗಿಸಿದಂತ ದೆಹಲಿ ಮದ್ಯ ನೀತಿ ಪ್ರಕರಣ, ಬಂಧನ, ಜೈಲು, ರಾಜಕೀಯ ಆರೋಪಗಳು ಈಗ ಖುಲಾಸೆ ಆಗಿದೆ. ಹೌದು, ದೆಹಲಿ ಮದ್ಯ ಹಗರಣ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರನ್ನ ದೆಹಲಿಯ ರೌಫ್ ಅವೆನ್ಯೂ ನ್ಯಾಯಾಲಯ ಖುಲಾಸೆ ಮಾಡಿದೆ. ಹಾಗಾದ್ರೆ ಈ ಪ್ರಕರಣದ ರೂವಾರಿ ಯಾರು, ಪ್ರಕರಣದ ಹಿನ್ನೆಲೆ ಏನು, ಸಿಬಿಐ ಮುಂದಿನ ನಡೆ ಏನು ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಇವತ್ತಿನ ಈ ಚರ್ಚೆಯಲ್ಲಿ ಸೀನಿಯರ್ ಜರ್ನಲಿಸ್ಟ್ ಆಗಿರುವ ಮುರಳೀಧರ್ ಖಜಾನೆ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೇನೆ ಆಪ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಉಸ್ತುವಾರಿ ಹಾಗೆ ವಕ್ತಾರರು ಆಗಿರುವಂತಹ ಡಾಕ್ಟರ್ ಸತೀಶ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ ಮೇಡಮ್. ಸರ್, ನಾನು ಇವತ್ತಿನ ಈ ಚರ್ಚೆಯನ್ನ ಸತೀಶ್ ಸರ್ ಇಂದಾನೆ ಶುರು ಮಾಡ್ಬಿಡ್ತೇನೆ. ಈ ಪ್ರಕರಣ ಶುರುವಾದಾಗಿಂದನೂ ಸಹ ಆಪ್ ಎಲ್ಲಾ ಕಡೆನೂ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಕೊಂಡು ಓಡಾಡ್ತಿತ್ತು. ಆದ್ರೆ ಈಗ ಖುಲಾಸೆ ಆಗಿದೆ. ನಿಮ್ಮ ಮೊದಲ ಅನಿಸಿಕೆ ಏನ್ ಸರ್? ಸತ್ಯಮೇವ ಜಯತೆ. ನೋಡಿ, ಇವತ್ತು ಆಮ್ ಆದ್ಮಿ ಪಾರ್ಟಿ ನಿಂತಿರ್ತಕ್ಕಂಥದ್ದು ಒಂದು ಸಂವಿಧಾನಾತ್ಮಕವಾಗಿ ಏನು ಒಂದು ಭಾರತದ ರಾಜಕಾರಣ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಏನು ಈ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ಅದರ ಉದ್ದೇಶ ಸಂಪೂರ್ಣವಾಗಿ ಅವ್ರು ಏನಂತ ಅನ್ಕೊಂಡಿದ್ರು, ಯಾವ ರೀತಿ ಒಂದು ಬದಲಾವಣೆಯ ರಾಜಕಾರಣ ಈ ರಾಷ್ಟ್ರದಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ರು, ಅದನ್ನ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದ್ರು. ಆದ್ರೂ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಈ ಪರಂಪರಾನುಗತ ಪಕ್ಷಗಳಿಗೆ ಎಲ್ಲಿ ತಮ್ಮ ರಾಜಕೀಯ ಮೇಲಾಟಕ್ಕೆ ಆಮ್ ಆದ್ಮಿ ಪಾರ್ಟಿಯ ಒಂದು ಏನು ವೇಗ ನಮ್ಮನ್ನ ತಗ್ಗಿಸ್ತದೆ, ಜನಮಾನಸದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ತುಂಬಾ ಬೇಗನೆ ಹೆಸರು ಮಾಡ್ತಾ ಇದ್ದಾರೆ, ಮತ್ತೆ ಆಕರ್ಷಿತವಾಗ್ತಾ ಇದೆ ಅವರ ಕೆಲಸ ಕಾರ್ಯಗಳು ಅಂತಕ್ಕಂಥದ್ದು ಮನಗಂಡು ಏನು ಈ ಒಂದು ಕಪೋಲ ಕಲ್ಪಿತ ಅಬಕಾರಿ ಹಗರಣ ಅಂತಕ್ಕಂಥದ್ದನ್ನ ಸೃಷ್ಟಿ ಮಾಡಿ ಆ ಒಂದು ಜಾಲದಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನ ಸಿಲುಕಿಸ್ತಕ್ಕಂಥದ್ದು ಮತ್ತು ಏನು ಒಂದು ಪ್ರಾಮಾಣಿಕ ಸೇವೆಯನ್ನ ಮಾಡ್ತಕ್ಕಂಥ ಮನೋಭಾವ ಹೊಂದಿರತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಮತ್ತು ಸಂಪೂರ್ಣ ಸಂಗಡಿಗರನ್ನ ಒಂದು ಈ ಜಾಲದೊಳಗಡೆ ಸಿಲುಕಿಸಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳನ್ನ ಏನು ಈ 5 ವರ್ಷಗಳಲ್ಲಿ ಯಶಸ್ವಿಯಾಗಿ ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಂಡ್ರು ಇರ್ಲಿ. ಆದ್ರೆ ಕೊನೆಯದಾಗಿ ನೋಡಿ, ಇವತ್ತು ಆ ಕೇಸ್ ಎಲ್ಲ ದಾಖಲಾಗಿ 5 ವರ್ಷಗಳ ಆದ ನಂತರ ಸುದೀರ್ಘವಾಗಿ ಕೋರ್ಟು ಸಹ ಯಾವುದೇ ಒಂದು ತರಾತುರಿಯ ನಿರ್ಧಾರಕ್ಕೆ ಬರದೆ ಸುದೀರ್ಘವಾದ ವಿಚಾರಣೆಗಳನ್ನ ನಡೆಸಿ ಮತ್ತೆ ಸಿಬಿಐಗೆ ಸಂಪೂರ್ಣ ಅವಧಿಯನ್ನ ಕೊಟ್ಟು, ಅಂದ್ರೆ ಯಾವುದೇ ರೀತಿಯ ಅವರು ದಾಖಲಾತಿಗಳು ಕೇಳೋದಾಗ್ಲಿ ಅಥವಾ ನಮ್ಗೇನಾದ್ರು ಆಮ್ ಆದ್ಮಿ ಪಾರ್ಟಿ ನಾಯಕರಿಗೆ ಜಾಮೀನು ಕೊಡೋದ್ರಲ್ಲಿ ಏನಾದ್ರೂ ತನಿಖಾ ಸಂಸ್ಥೆಗಳು ಸಾಕ್ಷಿ ಆಧಾರ ಏನು ಇಲ್ದೇನೆ ಇಷ್ಟು ದೊಡ್ಡ ಕ್ರಮ ತೆಗೆದುಕೊಳ್ತಾ? ಖಂಡಿತ ಯಾವುದೇ ಸಾಕ್ಷ್ಯ ಆಧಾರ ಇದ್ದಿದ್ರೆ ಇವತ್ತು ನಮಗೇನ್ ಕ್ಲೀನ್ ಚಿಟ್ ಸಿಗ್ತಾ ಇರ್ಲಿಲ್ವಲ್ಲ. ನಮ್ಗೆ ಇವತ್ತು ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳಿದ್ರೆ, ನಾನು ಹೇಳ್ತಾರ ಕೋರ್ಟ್ ಪ್ರೊಸೀಜರ್ ಅವರು ಸಹ ಆ ನ್ಯಾಯಾಧೀಶರು ತುಂಬಾ ಸಂಯಮದಿಂದ ಸುದೀರ್ಘವಾದ ಅವಧಿಯನ್ನ ಸಿಬಿಐಗೆ ಕೊಟ್ಟು ಎಲ್ಲಾ ರೀತಿಯ ಅವರ ಸಾಕ್ಷಿಗಳು ಏನೇನ್ ಕೊಡ್ತಾರೆ ಎಲ್ಲವನ್ನು ತೆಗೆದುಕೊಂಡು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವತ್ತು ಅಂತಿಮವಾಗಿ ಏನು ಈ ತೀರ್ಪನ್ನ ಕೊಟ್ಟಿದ್ದಾರೆ. ಎಲ್ಲೋ ಇದು ಆಮ್ ಆದ್ಮಿ ಪಾರ್ಟಿಗೂ ಮತ್ತೆ ಏನು ಈ ಸತ್ಯ ಪ್ರಾಮಾಣಿಕತೆಯನ್ನ ನಂಬ್ಕೊಂಡು ಇವತ್ತು ದೇಶದಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವ್ರಿಗೆ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬಹುದು ನಾನು. ಓಕೆ ಸರ್, ಮುರಳೀಧರ್ ಸರ್, ಈಗ ತನಿಖಾ ಸಂಸ್ಥೆಗಳು ಸಾಕ್ಷ್ಯ ಸಂಗ್ರಹದಲ್ಲಿ ವಿಫಲವಾಗಿದ್ದು ಹೌದಾ? ಹಾಗಾದ್ರೆ ನೀವು ಕೇಳಿರೋ ಪ್ರಶ್ನೆನ ಈ ತರ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ಮಾತನ್ನ ಹೇಳಿರೋದು ಬಿಜೆಪಿಯವರು. ತನಿಖಾ ಸಂಸ್ಥೆಗಳು ವಿಫಲವಾಗಿದೆ ಅಥವಾ ಪೂರ್ತಿ ವಿವರಗಳನ್ನ ಅವ್ರು ಕೊಟ್ಟಿರೋ ಇದನ್ನೇ ಹೇಳ್ಬೇಕಂತ ಹೇಳಿದ್ರೆ, what we can say is that CBI has filed an appeal in the Delhi High Court. Its officials were in the view that special court either ignored or not considered several aspects ಅಂತ ಹೇಳಿದ್ದಾರೆ. ಓಕೆ, ಅಂದ್ರೆ ಇಟ್ indirectly pointing at failure of the authorities concerned. ಅದು ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಮತ್ತೊಂದಿರ್ಬೋದು. ಆಯ್ತಾ, ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಈಗ ತಕ್ಷಣದ ಪರಿಣಾಮ ಬೀರೋದು ಇಡಿ ಮೇಲೆ. ಯಾಕೆಂದ್ರೆ ಇಡಿ ರೈಡ್ ಮಾಡಿದ್ದು
ಎಲ್ಲ. ಹೌದು. ಸೊ ಇಡಿ ಅದರ ಮೇಲೆ ಪರಿಣಾಮ ಬೀಳುತ್ತೆ. ನಂಬರ್ 2. ಹ್ಮ್. ಓಕೆ. ಸೊ ಇಲ್ಲಿ ಹ್ಮ್. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಆ ಇದಕ್ಕೆ ರಾಜಕೀಯವಾದ ಕಾರಣಗಳು ಹೆಚ್ಚೇ ಹೊರತು ಇಲ್ಲಿ ಆ ಆ, ಒಂದು ರೀತಿಯಲ್ಲಿ ಸಾಂವಿಧಾನಿಕವಾಗಿ, ಲೀಗಲ್ ಆಗಿ ಅಥವಾ ಸಂವಿಧಾನಬದ್ಧವಾಗಿ ಅಂತ ಹೇಳುವಂತ ಯಾವ ಸಂಗತಿಗಳು ಕಾಣಿಸ್ತಾ ಇಲ್ಲ ನನಗೆ. ಯಾಕೆ ಅಂತ ಹೇಳ್ತೀನಿ ನಾನು ಅದನ್ನ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇದಾಗಿ ನೋಡಿ, 5 ವರ್ಷ ಆಗಿದೆ ಈ ಕೇಸ್ಗೆ. ಯಾವ ಟೈಮಲ್ಲಿ ಈ ಪ್ರಕರಣನ ಹೊರಗಡೆ ತೆಗೆದರು? ದೆಹಲಿಯ ಚುನಾವಣೆಯ ಸಂದರ್ಭದಲ್ಲಿ ತೆಗೆದರು. ದೆಹಲಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನ ಅರೆಸ್ಟ್ ಮಾಡಿದ್ರು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಐ ಆಮ್ ನಾಟ್ ಗಿವಿಂಗ್ ಎ ಕ್ಲೀನ್ ಚಿಟ್ ಟು AAP. ಗೊತ್ತಾಯ್ತಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ತಪ್ಪಿರಬಹುದು, ತಪ್ಪಾಗಿರಬಹುದು, ಸರಿಯಾಗಿ ಎನ್ಕ್ವೈರಿ ಆಗಿಲ್ಲದೆ ಇರಬಹುದು, ಅದೆಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ. ಅದನ್ನ ಸಂಬಂಧಪಟ್ಟ ಸಂಸ್ಥೆಗಳು ಮಾಡಿರುವಂತದ್ದು. ಅದ್ರ ಬಗ್ಗೆನೂ ನಾವು ಧ್ವನಿಯನ್ನ ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ತಪ್ಪಾಗುತ್ತೆ. ಯಾಕೆಂದ್ರೆ ದೇ ಆರ್ ಆಲ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಅಂದ ಮೇಲೆ ಅದೇ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನ ಬಳಸಿಕೊಂಡು ಇದು ನಡೆದಿರೋದ್ರಿಂದ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಬಿಜೆಪಿಯ ನಾಯಕರು, ಬಿಜೆಪಿಯ ವಾಕ್ತಾರರು ಇತ್ಯಾದಿಯವರು ಉತ್ತರ ಕೊಡಬೇಕಿತ್ತು ಕರೆಕ್ಟ್ ಆಗಿ. ನೀವು ಹೇಳೋದು ಏಜೆನ್ಸಿಗಳ ದುರುಪಯೋಗ ಅಂತ? ಏಜೆನ್ಸಿಗಳ ದುರುಪಯೋಗ ಅಂತ ನಾನ್ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನು ಹೇಳಕ್ಕಾಗಲ್ಲ, ಹಂಗೂ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ಒಂದು FIR ಹಾಕಿದ ಮೇಲೆ FIR ಆಧಾರದ ಮೇಲೆ ನಡೆಯೋದು. FIR ತನಿಖಾ ಸಂಸ್ಥೆಗಳ ಕೊಟ್ಟ ವರದಿಗಳ ಆಧಾರದ ಮೇಲೆ ನಡೆಯೋದು. ಸೊ ತನಿಖಾ ಸಂಸ್ಥೆಗಳೇನ್ ವರದಿ ಕೊಟ್ಟೆ ಅದ್ರ ಮೇಲೆ ಇವ್ರು FIR ಹಾಕೋರು ಸರಿ ಇಲ್ಲದೆ ಹೋದದ್ದು ಕಾರಣ ಅದರದ ಆಧಾರದ ಮೇಲೆ ಈ ತೀರ್ಮಾನಕ್ಕೆ ಕೋರ್ಟ್ ಬಂದಿದೆ, ನ್ಯಾಯಾಲಯ ಬಂದಿದೆ. ಗೊತ್ತಾಯ್ತಾ? ಸೊ ಹಾಗಾಗಿ ಇನ್ನು ಮುಂದಿನ ಜವಾಬ್ದಾರಿ ಹೊರಬೇಕಾಗಿರೋರು ಇಬ್ರು, ಇದರ ಅಕೌಂಟಬಿಲಿಟಿನ. ಒಂದು, ಇದನ್ನ ತನಿಖೆ ಮಾಡಿದಂತಹ ED ಅಥವಾ CBI ಆರ್ ವಾಟ್ ಎವರ್ ಇಟ್ ಈಸ್, ಅವ್ರು ಹೊರಬೇಕು. ಯಾಕೆ ಸರಿಯಾಗಿ ಮಾಡಿಲ್ಲ, ಇದು ಉದ್ದೇಶಪೂರ್ವಕವೋ ರಾಜಕಾರಣವೋ, ಯಾಕೆ ಅಂತ ಹೇಳಿ ಅವ್ರು ಹೇಳ್ಬೇಕು, ನಂಬರ್ 1. ಎರಡನೇದು, ಈ ಕೇಸನ್ನ ಚುನಾವಣೆಯ ಹೊತ್ತಿನಲ್ಲೇ ಎತ್ತಿದ ಕಾರಣ ಇದು ರಾಜಕೀಯ ಪೂರ್ವ ನಿಯೋಜಿತ ಉದ್ದೇಶವನ್ನೋದನ್ನ ಬಿಜೆಪಿಯವ್ರು ಹೇಳ್ಬೇಕು. ಬಿಜೆಪಿಯವ್ರು ಬಂದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ನಮಗೆ ಉತ್ತರಗಳನ್ನ ಕೊಡ್ಬೇಕಾಗಿರೋರು ಅವರು. ಈಗ ಕೋರ್ಟ್ ಅಲ್ಲ, ಕೋರ್ಟ್ ತನ್ನ ಕೆಲಸ ಮುಗಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವರಾಗ್ಲೇ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಸಂಬಂಧಪಟ್ಟ ಪೊಲೀಸು ಅಥವಾ ಇತ್ಯಾದಿನೂ ಅದು ಹೈಕೋರ್ಟ್ಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ, ಅಪೀಲ್ ಹೋಗಕ್ಕೆ ರೆಡಿ ಆಗಿದ್ದಾರೆ. ಅದ್ರ ನಂತರ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಈ ತರದ್ದೇನೋ ಒಂದು ನಡ್ಕೊಂಡು ಹೋಗುತ್ತೆ ಪ್ರೊಸೀಜರ್. ದಿಸ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಫಾರ್ ದ ಟೈಮ್ ಬೀಯಿಂಗ್ ಕೋರ್ಟ್ ಹ್ಯಾಸ್ acquitted. As far as my knowledge goes, they have acquitted from the charges made by the concerned authorities, government authorities. ಸೊ ಹಾಗಾಗಿ ಈಗ ಉತ್ತರ ಕೊಡಕ್ಕೆ ಬಿಜೆಪಿಯವರು ಇರ್ಬೇಕಿತ್ತು. ದುರಾದೃಷ್ಟಕರ ಅಂತ ಹೇಳಿದ್ರೆ ಬಿಜೆಪಿಯವರು ಬರೋದಕ್ಕೆ ಯಾಕೆ ಯೋಚನೆ ಮಾಡಿದ್ದಾರೆ ಅಂತ ಹೇಳಿ ನಂಗೆ. ಅಲ್ಲ, ಬಿಜೆಪಿ ಜಸ್ಟ್ ಒಂದು ಪೊಲಿಟಿಕಲ್ ಪಾರ್ಟಿ, ಬಿಜೆಪಿ ಯಾಕೆ ಸರ್ ಇದಕ್ಕೆ ಆನ್ಸರ್ ಮಾಡ್ಬೇಕು? ನೋಡಮ್ಮ, ಬಿಜೆಪಿ ಅತಿ ಹೆಚ್ಚು ಸಂಖ್ಯೆಯ ಪಕ್ಷವಾಗಿರೋದು NDA-ನಲ್ಲಿ. ಅರ್ಥ ಆಯ್ತಾ? NDA-ನಲ್ಲಿ ಅತಿ ಹೆಚ್ಚು ಪಕ್ಷ ನಂಬರ್ಸ್ ಇರುವಂತದ್ದು. ಅವರು ತಮ್ಮ ಅಲಿಯನ್ಸ್ ಪಾರ್ಟ್ನರ್ಸ್ ಗಳನ್ನು ಸೇರಿಸ್ಕೊಂಡು NDA ಸರ್ಕಾರ ಮಾಡಿದ್ರು. ಸೊ ಹಾಗಾಗಿ ಈಗ ಅದನ್ನ ಹೆಡ್ ಮಾಡ್ತಿರೋರು ಯಾರು? ಪ್ರಧಾನಮಂತ್ರಿಗಳು ಬಿಜೆಪಿಯವರು. ಹೌದಾನೆ? ತಪ್ಪೇನಿಲ್ಲ. ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರು ಬಿಜೆಪಿಯವರು. ಆಯ್ತಾ? ಇದೆಲ್ಲ ನಡೆದಾಗ ಪಕ್ಷದ ಅಧ್ಯಕ್ಷರಾಗಿದ್ದವರು JP ನಡ್ಡಾ ಅವರು ಕೂಡ ಬಿಜೆಪಿಯವರು. ಹೋಮ್ ಮಿನಿಸ್ಟ್ರಿ, ಪ್ರೈಮ್ ಮಿನಿಸ್ಟರ್ ಎಲ್ಲವೂ ಅವರ ಕೈಯಲ್ಲಿ ಇದ್ದಿದ್ದರಿಂದ ನಾನು ಬಿಜೆಪಿಯ ವಾಕ್ತಾರರು ಉತ್ತರ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಸತೀಶ್ ಸರ್, ಈಗ ಕೇಂದ್ರ ಸರ್ಕಾರದ ವಿರುದ್ಧ ಯಾವಾಗ್ಲೂ ಸಹ ವಿರೋಧ ಪಕ್ಷಗಳು ಹೇಳೋದು ಒಂದೇದು, ಏಜೆನ್ಸಿಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ. ಇದನ್ನ ನೀವು ಏಜೆನ್ಸಿಗಳನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಪದವನ್ನ ರಾಜಕೀಯ ರಕ್ಷಣಾ ಕವಚವಾಗಿ ಬಳಸ್ತಿದಾರಾ ಅಂತ? ಹಾಗೇನಿಲ್ಲ, ರಾಜಕೀಯ ರಕ್ಷಾ ಕವಚವಾಗಿ ಏನು ಅಂತಲ್ಲ. ಇವತ್ತು ಬ್ಲಾಕ್ ಮೈಲ್ ತಂತ್ರದ ಮೂಲಕ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ,
ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ಸರ್ಕಾರಗಳಿದೆ ಅದನ್ನ ಫ್ರೀ ಅಂಡ್ ಫೇರ್ ಆಗಿ ಆಡಳಿತ ಮಾಡ್ಲಿಕ್ಕೆ ಬಿಡ್ಬೇಕು. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇವ್ರ ಅಜೆಂಡಾ ಏನಾಗ್ತದೆ ಅಂತ ಹೇಳಿದ್ರೆ ಇವ್ರಿಗೆ ಯಾವ ಅಪೋಸಿಷನ್ಸ್ ಇರಬಾರ್ದು. ಇವ್ರ ಮೈಂಡ್ ಸೆಟ್ ಏನು ಅಂತ ಹೇಳಿ ಅಪೋಸಿಷನ್ಸ್ ಇರಬಾರ್ದು. ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇವ್ರು ಯಾವ ರೀತಿ ದುರುಪಯೋಗಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಅಜಿತ್ ಪವಾರ್ ಅವರು ಆ ಅಲಿಗೇಷನ್ ಅನ್ನ ದೊಡ್ಡ ಒಂದು ಏನು ಚುನಾವಣಾ ಭಾಷಣದಲ್ಲಿ 1000 ಕೋಟಿ ಹಗರಣಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ರೀತಿ ಆರೋಪನ ಮಾಡಿದ ಮಾರನೇ ದಿವಸ ಅಂತಹ ವ್ಯಕ್ತಿಗಳು ಬಿಜೆಪಿಯಲ್ಲಿ ಹೋಗಿ ಶಾಮೀಲಾಗ್ತಾರೆ. ಅದಾದ ನಂತರ 1000 ಕೋಟಿ ಹಗರಣಗಳ ತನಿಖೆ ಏನಾಗಿದೆ, ಅವ್ರು ತಪ್ಪಿತಸ್ಥ ಆಗಿದಾರ ಏನು? ಇವತ್ತು ಒಂದು ಅಬಕಾರಿ ಹಗರಣ ಇಲ್ಲದೆ ಇರೋ ಹಗರಣವನ್ನ 5 ವರ್ಷ ನಡೆಸಿ ಆದಿಯಲ್ಲಿ ಬೀದಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತೆ ಅರವಿಂದ್ ಕೇಜ್ರಿವಾಲ್ರನ್ನ ತೇಜೋವಧೆ ಮಾಡ್ಲಿಕ್ಕೆ ಯಾವ ರೀತಿ ತಂತ್ರಗಳನ್ನ ಮಾಡಿದ್ರು, ಅದೇ ರೀತಿಯ ತಂತ್ರಗಳನ್ನ ಬೇರೆ ಬೇರೆ ಕಡೆ ಹೋಗಿ ಇವರು ಒಂದೊಂದು ವ್ಯಕ್ತಿಗಳ ಹೆಸರನ್ನ ಹೇಳ್ತಕ್ಕಂಥದ್ದು, ಮತ್ತೆ ಮಾರನೇ ದಿವಸ ಅವ್ರ ಕುರ್ಚಿ ಹಾಕಿ ಬಿಜೆಪಿ ಪಕ್ಕ ಕೂರ್ಸ್ಕೊಳ್ಳೋದು. ಇದೇನಾ ಬಿಜೆಪಿ ಅವ್ರ ನೈತಿಕತೆ? ಇದೇನಾ ಏನು ನಾವು ಭ್ರಷ್ಟಾಚಾರದ ವಿರುದ್ಧ ಭಾರತ ಹೋರಾಟದಲ್ಲಿ ಏನು ಇವರು ಸಹ ಅಧಿಕಾರವನ್ನ ಪಡ್ಕೊಂಡ್ರು, ಇವ್ರಿಗೆ ಬದ್ಧತೆ ಇಲ್ವಾ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನ ಹೋಗಿಸ್ಬೇಕು ಅಂತ? ಎಲ್ಲಾ ಏನು ಬಿಜೆಪಿ ನೈತಿಕತೆಯನ್ನ ಜನರ ಗಮನಕ್ಕೆ ತರುವಲ್ಲಿ ಆಪ್ ಹಾಗೂ ವಿರೋಧ ಪಕ್ಷಗಳು ಸೋತೋಯ್ತಾ? ಯಾಕಂದ್ರೆ ದೆಹಲಿ ಚುನಾವಣೆಯಲ್ಲಿ ನೀವೇ ಈಗ್ಲೇ ಹೇಳ್ತಿದ್ರಿ ಬ್ಲಾಕ್ ಮೇಲ್ ಮಾಡೋದು ವಿರೋಧ ಪಕ್ಷಗಳನ್ನ ಅಥವಾ ವಿರೋಧ ಪಕ್ಷಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋಕೆ ಪ್ರಯತ್ನಿಸುತ್ತೆ ಬಿಜೆಪಿ ಅಂತ. ಅದನ್ನ ಜನರ ಗಮನಕ್ಕೆ ನೀವು ನಿಜವಾಗ್ಲೂ ತಂದಿದ್ದಿದ್ರೆ ದೆಹಲಿಯಲ್ಲಿ ಆಪ್ಗೆ ಸೋಲೆ ಆಗ್ತಿರ್ಲಿಲ್ಲ. ಅರಣ್ಯ ರೋದನ ಇವತ್ತು ನಾವೆಲ್ಲರೂ ಸಮತ್ವವಾಗಿ ವಾಯ್ಸ್ ತೆಗ್ದಿದೀವಲ್ಲ. ಇವತ್ತು ಕೆಲವು ಮೀಡಿಯಾಗಳು ಏನು ಒಂದು ಬಿಜೆಪಿಯ ಮಡಿಲಲ್ಲಿ ಕೂತ್ಕೊಂಡು, ಹೌದು ಇವತ್ತು ಎಲ್ಲಾ ಅಂಗಗಳು ವಿಫಲ ಆಗಿರೋದ್ರಿಂದ ಇವತ್ತು ನೋಡಿ ಒಂದು ನ್ಯಾಯ ಅಂತಕ್ಕಂಥದ್ದು ವ್ಯವಸ್ಥೆ ನೋಡಿ ಇವತ್ತು ಕೋರ್ಟ್ ನಿಂದ ತಗೋಬೇಕಾಯ್ತು. ಇವತ್ತು 5 ವರ್ಷ ತೇಜೋವಧೆ ಮಾಡಿದ್ರಲ್ಲ ಮಾಧ್ಯಮಗಳು, ಇವತ್ತು ಯಾವ ಉತ್ತರವನ್ನ ಕೊಡ್ತಾರೆ ಆಮ್ ಆದ್ಮಿ ಪಾರ್ಟಿಯನ್ನ ತೇಜೋವಧೆ ಮಾಡ್ಬೇಕಾದ್ರೆ? ನೋಡಿ ಇಲ್ಲಿ ಎಲ್ಲಾ ಅಂಗಗಳು ವಿಫಲವಾಗಿದೆ. ನೋಡಿ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ನಡಿಬೇಕಾಗಿತ್ತು, ಅದನ್ನ ಸಂಪೂರ್ಣ ಒಂದು ಒಕ್ಕೂಟ ಸರ್ಕಾರ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಡಳಿತ ಅಂದ್ರೆ ವಿರೋಧ ಪಕ್ಷಗಳನ್ನ ಹೆಣಿಲಿಕ್ಕೆ ಈ ರೀತಿಯ ಒಂದು, ಹೌದು ಭ್ರಷ್ಟಾಚಾರಗಳು ಮಾಡಿರೋ ಪಾರ್ಟಿಗಳು ಇದ್ದಾರೆ, ನಾಯಕರು ಇದ್ದಾರೆ, ನಾನು ಒಪ್ಕೋತೀನಿ. ಆದ್ರೆ ಅಂತವ್ರನ್ನ ನೀವು ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ನೀವು ಮಾತು ಕೊಟ್ಟು ಬಿಜೆಪಿಯಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಅವರು ಸತ್ಯಸಂದ್ರ? ಅರವಿಂದ್ ಕೇಜ್ರಿವಾಲ್ ಅವರು ಈ ನಡೆಯನ್ನ ಕಠೋರವಾಗಿ ವಿರೋಧಿಸಿದವರು. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ಯಾವ ಹಗರಣನೂ ಆಗಿಲ್ಲ. ಆಮ್ ಆದ್ಮಿ ಪಾರ್ಟಿ ಇಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ, ಈ ದೇಶದಲ್ಲಿ ರಾಜಕಾರಣವನ್ನ ಬದಲಾವಣೆ ಮಾಡ್ಲಿಕ್ಕೆ ಬಂದಿತ್ತು. ಅದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿರೋದ್ರಿಂದ ಇವರು ಚಾಲೆಂಜ್ ಅನ್ನ ಒಪ್ಕೊಂಡ್ರು. ಹೌದು ನೀವು ಕೇಸ್ ಹಾಕ್ತೀರಾ ಹಾಕಿ, ನೀವು ರಾಜೀನಾಮೆ ಕೇಳ್ತೀರಾ ನಾನು ರಾಜೀನಾಮೆ ಕೊಡಲ್ಲ, ನೀವು ಸಮನ್ಸ್ ಕೊಡ್ತೀರಾ ಕೊಡಿ. ಯಾರಿಗೋಸ್ಕರ ಇದೆಲ್ಲ ಮಾಡಿದ್ದು ಅಂದ್ರೆ ನೀತಿ ನಿಲುವುಗಳು ಇಷ್ಟು ಕ್ಲಿಯರ್ ಆಗಿ ಇದ್ದಾಗ್ಲೂ ಸಹ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ ಸೋತಿದ್ಯಾಕೆ? ವೆರಿ ಗುಡ್ ಪವಿತ್ರ ಅವರೇ, ಕರೆಕ್ಟ್ ಆಗಿ ಹೇಳಿದ್ರೆ. ಯಾಕಂದ್ರೆ ಇವತ್ತು ಜನಗಳಿಗೆ ಎಷ್ಟೋ ಸತ್ಯಗಳು ಗೊತ್ತಿಲ್ಲ. ನಿಮ್ಮ ಮಾಧ್ಯಮದ ಮೂಲಕ ಆ ಸತ್ಯಗಳನ್ನ ಹೇಳ್ತೀನಿ ಕೇಳಿ. ನೋಡಿ, ಯಾವಾಗ 2022ರಲ್ಲಿ ಪಂಜಾಬ್ ಚುನಾವಣೆಯನ್ನ ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ, ಅಲ್ಲಿಂದ ಕೆಂಗಣ್ಣು ಬಿಜೆಪಿಯ ಕೆಂಗಣ್ಣು ಆಮ್ ಆದ್ಮಿ ಪಾರ್ಟಿ ಮೇಲೆ ಬೀಳುತ್ತೆ. ಅದೇ ಅವಧಿಯಲ್ಲಿ ಪಂಜಾಬ್ನಲ್ಲಿ ಬಹುಮತ ಬರ್ತದೆ, ಕಾಂಗ್ರೆಸ್ ಆಡಳಿತವನ್ನ ಕಳ್ಕೊಳ್ತದೆ ಅಲ್ಲಿ. ಅದಾದ ನಂತರ ಗುಜರಾತ್ ನಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನ ಮಾಡ್ತದೆ, ಆಮ್ ಆದ್ಮಿ ಪಾರ್ಟಿ 5 ಸೀಟನ್ನ ಗೆಲ್ಲುತ್ತೆ ಗುಜರಾತ್ ನಲ್ಲಿ. ಯಾವತ್ತು 5 ಸೀಟನ್ನ ಗೆಲ್ತಾರೆ ಅದೇ ಗ್ಯಾರಂಟಿ, ಅದೇ ವಿಚಾರ ಇಟ್ಕೊಂಡು ನಾವು ಪಂಜಾಬ್ ಅಲ್ಲೂ ಗೆದ್ವಿ, ಮತ್ತೆ ಗುಜರಾತ್ ನಲ್ಲಿ ಒಂದ್ ಸ್ವಲ್ಪ ಬೇರೂರ್ಲಿಕ್ಕೂ ಸಹ ಒಂದು ಅಡಿಪಾಯವನ್ನ ನಾವು ಹಾಕೊಂಡ್ವಿ. ಅದು ಬಿಜೆಪಿಗೆ ಎಚ್ಚರಿಕೆ ಗಂಟೆ ಆಯ್ತು. ಒಂದು ಆ ಪಾಯಿಂಟ್ ಅನ್ನ ಅಲ್ಲಿರ್ತೀವಿ. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದೇ ಆಮ್ ಆದ್ಮಿ ಪಾರ್ಟಿಯ ಒಂದು ಗ್ಯಾರಂಟಿ ಸ್ಕೀಮ್ ಅನ್ನು ತಗೊಂಡು ಕಾಂಗ್ರೆಸ್ಗೂ ಸಹ ಬೂಸ್ಟ್ ಅಪ್ ಆಯ್ತು. ಇದು ಒಂಥರ ಬೂಸ್ಟರ್ ಡೋಸ್ ಆಯ್ತು. ಹೇಗೆ ಅಂತ ಹೇಳಿದ್ರೆ, ಪಂಜಾಬ್ ಅಲ್ಲಿ ನೋಡಿ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟಿಲ್ಲ. 2022ರಲ್ಲಿ ಈ ಗ್ಯಾರಂಟಿ ಕಾನ್ಸೆಪ್ಟ್ ಕಾಂಗ್ರೆಸ್ಗೆ ಗೊತ್ತಿಲ್ಲ. ಆದರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯು ಸಹ ಸ್ಪರ್ಧೆ ಮಾಡ್ತದೆ. ಅದನ್ನ ಮನವರಿತ ಕಾಂಗ್ರೆಸ್ನವರು ರಾಜಕೀಯವಾಗಿ ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಂಡ್ರು. ಅವ್ರದ್ದು ಎಲ್ಲಾ ರೀತಿಯ ಒಂದು ಮಾಧ್ಯಮ ವ್ಯವಸ್ಥೆ ಮತ್ತೆ ಅವ್ರ ಸಂಪನ್ಮೂಲ, ಅವ್ರ ಟ್ಯಾಕ್ಟಿಕ್ಸ್ ಎಲ್ಲ ಇತ್ತು. ಕಾಂಗ್ರೆಸ್ ನಲ್ಲಿ ಸಕ್ಸಸ್ ಆದ್ರು ಅಂದ್ರೆ ಕರ್ನಾಟಕದಲ್ಲಿ. ತೆಲಂಗಾಣನು ಸಹ ಅದೇ ಗ್ಯಾರಂಟಿ ಪ್ರೋಗ್ರಾಮ್ ಅನ್ನ ತಗೊಂಡು ಅವರು ಸಹ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತು. ಇದೆಲ್ಲ ಒಂದು ಬೆಳವಣಿಗೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತಿದ್ದ ಬಿಜೆಪಿಗೆ ಹತಾಶೆ ತಂದಿತ್ತು. ಒಂದು ಕಡೆ ಆಮ್ ಆದ್ಮಿ ಪಾರ್ಟಿ ಪರ್ಯಾಯ ಶಕ್ತಿಯಾಗಿ ಬೆಳೀತಾ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ಗೂ ಒಂದು ಬೂಸ್ಟರ್ ಡೋಸ್ ಅನ್ನ ಕೊಟ್ಟಂತಹ ಆಮ್ ಆದ್ಮಿ ಪಾರ್ಟಿ
ಪ್ರೈಮ್ ಟಾರ್ಗೆಟ್ ಬಿಜೆಪಿಗೆ ಆಗುತ್ತೆ. ಬಿಜೆಪಿನವರು 2023ರಲ್ಲಿ ಇದನ್ನ ಮನಗಂಡು ಆಮ್ ಆದ್ಮಿ ಪಾರ್ಟಿಯನ್ನ ತುಳಿಬೇಕು, ಆಮ್ ಆದ್ಮಿ ಪಾರ್ಟಿಯನ್ನ ಹೊಸಕ್ಬೇಕು, ಅರವಿಂದ್ ಕೇಜ್ರಿವಾಲ್ ಹೊಸಕ್ಬೇಕು. ಅಂದ್ರೆ ಹೇಗೆ ಅಂದ್ರೆ ಒಂದು ಆಪಾದನೆನೇ ಎತ್ತಾಕ್ಬೇಕು, ಭ್ರಷ್ಟಾಚಾರ. ಇವಾಗ ನಾವು ಕ್ಲೀನ್ ಅಂತ ಹೇಳಿದ್ರೆ ನಮ್ಮ ವಿರೋಧ ಅಸ್ತ್ರ ಏನಾಗ್ಬೇಕು ಹೇಳಿ? ಅವನ ಮೇಲೆ ಏನಾದ್ರೂ ಒಂದು ಕಪ್ಪು ಇಂಕನ್ನ ಹಾಕ್ತಕ್ಕಂಥದ್ದು ಅಥವಾ ಗಲೀಜನ್ನ ಹಾಕ್ತಕ್ಕಂಥ ಕೆಲಸಗಳನ್ನ ನಮ್ಮ ಮೇಲೆ ಮಾಡಿದ್ರು ಅದನ್ನ ಸಕ್ಸಸ್ಫುಲ್ ಆಗಿ ಅವರ ಮೀಡಿಯಾಗಳು ಮತ್ತೆ ನೋಡಿ, ದೆಹಲಿಯಲ್ಲಿ ಪೊಲೀಸ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಕೇಂದ್ರ ಸರ್ಕಾರ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಏನೋ ಆಮ್ ಆದ್ಮಿ ಡೆಲ್ಲಿಲಿ ಇದೆ, ಪೊಲೀಸ್ ನೋಡಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಎಲೆಕ್ಷನ್ ಕಮಿಷನ್ ಅವ್ರಿಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಮತ್ತೆ ಪ್ರಮುಖವಾಗಿ ಡೆಲ್ಲಿ ಆರ್ಡಿನೆನ್ಸ್ ಅಂತ ಹೇಳಿ 2023ರಲ್ಲಿ ತಂದು ಒಬ್ಬ ಸಿಎಂ, ಒಬ್ಬ IAS IPS ಆಫೀಸರ್ ಟ್ರಾನ್ಸ್ಫರ್ ಮಾಡೋ ಶಕ್ತಿನೇ ಇಲ್ದಂಗ್ ಮಾಡ್ತಾರೆ. ಹಂತವಾಗಿ ನಿಜವಾಗ್ಲೂ ನಿರ್ದೋಷಿ ಆಗಿದ್ದಿದ್ರೆ ಕೇಂದ್ರ ಸರ್ಕಾರ ಮತ್ತು ಏಜೆನ್ಸಿ ವಿರುದ್ಧ ಇದು ದುರುದ್ದೇಶ ಪೂರಿತ ಕ್ರಮ ಅಂತ ನೀವ್ ಯಾಕೆ ಕೇಸ್ ಹಾಕ್ತಿಲ್ಲ? ಯಾಕೆ ಪ್ರಕರಣವನ್ನ ದಾಖಲು ಮಾಡಬಾರ್ದು? ಈಗ ಅದು ಚರ್ಚೆಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಇವಾಗ ನೋಡಿ, ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಳಮಟ್ಟದ ಚರ್ಚೆ ಮಾಡ್ತಿದ್ದೀರಾ? ಈಗ ಆಲ್ರೆಡಿ 5 ವರ್ಷಗಳೇ ಕಳೆದು ಹೋಗಿದೆ, ಇನ್ನು ನೀವು ಚರ್ಚೆ ಮಾಡೋದ್ರಲ್ಲೇ ಇದ್ದೀರಾ ಅಂತ? ಇಲ್ಲ ಪವಿತ್ರ ಅವರೇ, ಒಂದು ಕೇಸ್ ನಡೀತಾ ಇರ್ಬೇಕಾದ್ರೆ ನಾವು ಮಧ್ಯದಲ್ಲಿ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಲ್ಲಿಂದ ನಮಗೆ ತಾಕೀತಾಗ್ತಕ್ಕಂಥದ್ದು ಏನು ಅಂದ್ರೆ, ನೀವು ವಿಚಾರಣೆ ಎಲ್ಲಿದೆ ಅಲ್ಲಿ ಕಂಪ್ಲೀಟ್ ಮಾಡಿ ಬನ್ನಿ ಅಂತಕ್ಕಂಥದ್ದೇ ವಾದ. ಸಹಜವಾಗಿ ನಾವು ಏಕ್ದಮ್ ನಾವು ತುಂಬಾ ಕ್ಲೀನ್ ಅಂತ ಹುಂಬತನದಿಂದನೂ ನಮ್ಮ ಕೇಸನ್ನ ತಗೊಂಡು ನಾವು ಹೈಯರ್ ಮಟ್ಟಕ್ಕೆ ತಗೊಂಡೋಗಿ ಕೊಡೋದಕ್ಕಾಗೋದಿಲ್ಲ. ಅದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕು. ಅದಕ್ಕೆ ನಾವು ಗೌರವವನ್ನು ಕೊಡ್ತೀವಿ. ಇವ್ರು ಇದಲ್ಲ ನೋಡಿ, ನೆಕ್ಸ್ಟ್ ಹೈಕೋರ್ಟ್ಗಾದ್ರೂ ಹೋಗ್ಲಿ, ಸುಪ್ರೀಂ ಕೋರ್ಟ್ಗಾದ್ರೂ ಹೋಗ್ಲಿ, ನಮ್ಗೆ ಯಾವುದೇ ರೀತಿಯ ಅಂಜಿಕೆ ಇಲ್ಲ. ಇದೇ ತೀರ್ಪು, ಇದೇ ಇದು ಬರ್ತದೆ. ಇವತ್ತು ಬಿಜೆಪಿ ಅವರು ತ್ಯಾಪೆ ಹೊರ್ಸ್ಕೊಳ್ಳೋದಕ್ಕೆ ನಾವು ಹೈಕೋರ್ಟ್ ಹೋಗ್ತಾ ಇದೀವಿ, ಇನ್ನೂ ಅವ್ರದ್ದಿದೆ, ಏನೂ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಅವ್ರೇನು ಅವರು ಮಾತುಗಳನ್ನ ಆಡಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ, ಗಂಭೀರವಾಗಿ. ನಾನು ಪ್ರಾಮಾಣಿಕ, ನಮ್ಮ ಪಕ್ಷ ಪ್ರಾಮಾಣಿಕ ಅಂತಕ್ಕಂಥದ್ದನ್ನ ಒತ್ತಿ ಹೇಳಿದ್ದಾರೆ. ಅದಕ್ಕೆ ನಾವು ಬದ್ಧರಿರ್ತೀವಿ, ನಮ್ಮ ನಾಯಕರು ಬದ್ಧರಿರ್ತೀವಿ. ಮತ್ತೆ ಮಾತಾಡಿಸ್ತೇನೆ. ಖಜಾನೆ ಸರ್, ಈಗ CBI ತನಿಖೆಯಲ್ಲಿ ನ್ಯಾಯಾಲಯ ಯಾವೆಲ್ಲ ಲೋಪದೋಷಗಳನ್ನ ಎತ್ತಿ ಹಿಡಿದಿದೆ? ಒಂದು ಅಂದ್ರೆ, ನೀವು ಯಾವ ಲೋಪದೋಷಗಳನ್ನು ಎತ್ತಿಡಿದಿದೆ ಅಂತ ಯೋಚನೆ ಮಾಡೋದ್ರ ಅರ್ಥ ಇಲ್ಲ. ಯಾಕೆಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಲೀಗಲ್, ಕಂಪ್ಲೀಟ್ಲಿ ಟೆಕ್ನಿಕಲ್, ಗೊತ್ತಾಯ್ತಾ? ಆದ್ರೆ ಒಂದು ವಿಷಯ ನಾನು ಡಾಕ್ಟರ್ ಸತೀಶ್ ಕುಮಾರ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಹೇಳಿದ್ದೆಲ್ಲ ಕರೆಕ್ಟ್, ತುಂಬಾ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರು ಒಂದು ವಿಷಯ ಹೇಳದ್ ಮರ್ತ್ಬಿಟ್ರು. ಒಂದೇನಂದ್ರೆ, ಬಿಜೆಪಿ ಅವ್ರ ಹತ್ರ, ನಾನು ಬಿಜೆಪಿ ಅಂತ ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, NDA is just a tool and BJP is ruling the country. And ಬಿಜೆಪಿಯ ಇದೇನಿದೆ ಅದರ ಹಿಂದೆ ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡ್ತಿರೋದು RSS, ಗೊತ್ತಾಯ್ತಾ? ಸೊ ಹಾಗಾಗಿ ನಾನು ಅನಿವಾರ್ಯವಾಗಿ ಬಿಜೆಪಿ ಹೆಸರು ಹೇಳ್ಬೇಕು. ಅದಕ್ಕೆ ನಾನು ಮೊದಲೇ ಹೇಳಿದೆ ಬಿಜೆಪಿ ಅವ್ರು ಇರ್ಬೇಕಿತ್ತು ಉತ್ತರ ಹೇಳಕ್ಕೆ ಅಂತ. ಇಲ್ಲ, ಬೇಡ, ತೊಂದರೆ ಇಲ್ಲ. ಬಿಜೆಪಿ ಅವರ ಹತ್ರ ಅಥವಾ ಆ ಪಕ್ಷಗಳ ಹತ್ರ ಒಂದು ವಾಷಿಂಗ್ ಮೆಷಿನ್ ಇದೆ, ತುಂಬಾ ಒಳ್ಳೆ ವಾಷಿಂಗ್ ಮೆಷಿನ್. ಬಹುಶಃ ಅದನ್ನ ಎಲ್ಲಿಂದ ತಂದ್ರು ಅಂತ ನನಗೂ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ ಎಲ್ಲಿಂದ ತಂದಿರ್ಬೋದು ಅಂತ. ಅದ್ರಲ್ಲಿ ಏನಂದ್ರೆ, ನೀವೀಗ ತುಂಬಾ ದೊಡ್ಡ ಭ್ರಷ್ಟಾಚಾರ ಮಾಡಿದ್ರೆ ಅವ್ರ ಪಕ್ಷದೊಳಗಡೆ ಬರ್ಬೇಕು, ಅವ್ರು ಸೇರ್ಕೊಳ್ಬೇಕು ಅಂತ ಇಷ್ಟಪಟ್ರೆ ಅದ್ರೊಳಗಡೆ ಹಾಕ್ತಾರೆ. ಅವ್ರು ತಮ್ಮ ಎಲ್ಲಾ ಕೊಳಕುಗಳ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಬಿಳಿ ಬಟ್ಟೆ ಹೊತ್ಕೊಂಡು ಸಂಪೂರ್ಣ ಕ್ಲೀನ್ ಆಗಿ ಹೊರಗಡೆ ಬರ್ತಾರೆ, ಆ ಪಕ್ಷ ಸೇರ್ಕೋತಾರೆ. ಅವರು ಮಾಡಿದ ಅಪರಾಧಗಳೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಆಗಿ ಮುಗಿದೋಗುತ್ತೆ. ಅವ್ರು ಅದಕ್ಕೆ ಅಜಿತ್ ಪವಾರ್ ಕೇಸ್ ಹೇಳಿದ್ದು. ಅದು ಬಿಡಿ, ನಮ್ಮಲ್ಲೂ ನಮ್ಮಲ್ಲಿ ಈಗ ಕರ್ನಾಟಕದ್ದೇ ಉದಾಹರಣೆ ತಗೊಂಡ್ರೆ, JDS ಮೇಲೆ ಎಷ್ಟು ಕೇಸ್ ಇತ್ತು, ಕುಮಾರಸ್ವಾಮಿ ಅವರ ಮೇಲೆ ಎಷ್ಟು ಕೇಸ್ ಇತ್ತು, ದೇವೇಗೌಡರು ಹಾಕಿದಂತ ಕೇಸುಗಳು ಎಷ್ಟಿತ್ತು, ರೇವಣ್ಣ ಅವ್ರ ಮೇಲೆ ಹಾಕಿದ ಕೇಸುಗಳು ಎಷ್ಟಿದೆ, ಅವ್ರ ಮಕ್ಕಳ ಮೇಲೆ ಹಾಕಿರೋ ಕೇಸುಗಳು ಎಷ್ಟಿದೆ, ಎಲ್ಲವೂ ಇದೆ ಅಲ್ವಾ? ಎಲ್ಲವೂ ಇದ್ದಾಗ ಅವರು ಹೋದ ತಕ್ಷಣ ಕೇಂದ್ರದ ಮಂತ್ರಿ ಆಗ್ಬಿಡ್ತಾರೆ. ಯಾವ ಗಣಿ ವಿವಾದದಲ್ಲಿ ಸಿಲುಕಿ ಮುಖ್ಯ ಪಾತ್ರಧಾರಿ ಅಂತ ಹೇಳಿ ಅಕ್ಯೂಸ್ಡ್ ಆಗ್ತಾರೋ ಅವರು ಕ್ಲೀನ್ ಆಗ್ಬಿಡ್ತಾರೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಡ್ ಇನ್ ದ ಪೊಲಿಟಿಕ್ಸ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದ್ರ ಬಗ್ಗೆ ಗಮನ ಹರಿಸಬಹುದಲ್ವಾ ಹಾಗಾದ್ರೆ? ಅಲ್ಲಮ್ಮ, ಸುಪ್ರೀಂ ಕೋರ್ಟ್ ಇಂದ ನೀವು ತೀರ್ಪು ತಂದ ಮೇಲೆ ಮತ್ತೆ ನೀವು
ಮಾಡ್ಬೇಕು ಅವ್ರು ಹೇಳ್ದಂಗೆನೆ. ಮತ್ತೆ ನೀವು ಕಂಟೆಸ್ಟ್ ಮಾಡ್ಬೇಕು. ನಾವು ಬೆಳಗ್ಗೆ ಸಾಯಂಕಾಲದ ತನಕ ಕಾಂಗ್ರೆಸ್ನವರು ಕುಮಾರಸ್ವಾಮಿಗೆ ಈ ಕೇಸ್ ಏನಾಯ್ತು ಅದ್ರ ಮೇಲೆ ಫೈಟ್ ಮಾಡು, ಇದ್ರ ಏನಾಯ್ತು ಅದನ್ನ ಫೈಟ್ ಮಾಡು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅಥವಾ ಅಟಾರ್ನಿ ಜನರಲ್ ಇರ್ತಾರೆ, ಅವ್ರು ನೋಡ್ಕೋಬೇಕು, ಅದನ್ನ ಮಾಡ್ತಾ ಇರ್ಬೇಕು. ಅದೇ ಕೆಲಸ ಮಾಡ್ತಾ ಇದ್ರೆ ನಮ್ಮ ನೀರಾವರಿ ನೋಡೋರು ಯಾರು, ಕೇಸ್ಗಳನ್ನ ನಮಗೆ ನೀರಿನ ಹಕ್ಕನ್ನು ತಂದು ಕೊಡೋರು ಯಾರು, ನಮ್ಗೆ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿರುವಂತ ಕೇಸ್ಗಳನ್ನ ಹೊಡೆದಾಡ್ತಿರೋರು ಯಾರು, ಅವರೆಲ್ಲ ಏನ್ ಮಾಡ್ಬೇಕು? ಇದು ಸುಲಭ ಇಲ್ಲ. ಅಲ್ಲ ಸರ್, ಈಗ ಕೇಂದ್ರ ಸರ್ಕಾರ ಸಹ ಅಭಿವೃದ್ಧಿಯನ್ನ ಎಲ್ಲ ಬದಿಗಿಟ್ಟು ಬರೀ ವಿರೋಧ ಪಕ್ಷದವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ಯಾ ಹಾಗಾದ್ರೆ? ಅದು ನಿಜಾನೇ. ಯಾಕೆಂದ್ರೆ ಅಭಿವೃದ್ಧಿ ಅನ್ನೋದು ಅವರ ಪಾಲಿಗೆ ಒಂದು ಅಜೆಂಡಾವನ್ನ ಪೆಡಲ್ ಮಾಡೋದು. ಅವ್ರ ಅಜೆಂಡಾ ಪೆಡಲ್ ಮಾಡೋದಕ್ಕೆ ಯಾರ್ಯಾರ ಜೊತೆ ಆಗ್ತಾರೋ ಅವರೆಲ್ಲ ಕ್ಲೀನ್, ಮಿಸ್ಟರ್ ಕ್ಲೀನ್, ಗೊತ್ತಾಯ್ತಾ? ಅವ್ರ ಅಜೆಂಡಾ ಪೆಡಲ್ ಮಾಡದೆ ಹೋದಂತಹ ಅರವಿಂದ್ ಕೇಜ್ರಿವಾಲ್ ನ್ಯಾಚುರಲಿ ಬಿಕಮ್ ಎ ವಿಕ್ಟಿಮ್. ಇದರಲ್ಲಿ ಬಹಳ ದೊಡ್ಡ ಸಂಚು ಅಥವಾ ಪಿತೂರಿ, ಕಾನ್ಸ್ಪಿರಸಿ ಎಲ್ಲ ಆ ತರ ಎಲ್ಲ ಯೋಚನೆ ಮಾಡ್ಬೇಕಾಗಿಲ್ಲ. ಇಟ್ ಇಸ್ ಆಸ್ ಕ್ಲಿಯರ್, ಗ್ರೇ ಏರಿಯಾನೇ ಇಲ್ಲ ಮೇಡಮ್, ಇಟ್ ಇಸ್ ಬ್ಲಾಕ್ ಅಂಡ್ ವೈಟ್. ನೀವು ಅವ್ರ ಜೊತೆಗಿಲ್ಲ, ಮತ್ತೆ ಒಂದು ಆಲ್ಟರ್ನೇಟಿವ್ ಅಪೋಸಿಷನ್ ಇರಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ಕೊಂಡು ಕುತ್ಕೊಂಡಾಗ ನೀವೇನ್ ಮಾಡ್ತೀರಿ? ಎಷ್ಟು ಹೊಡೆದಾಡ್ತೀರಿ? ಕರ್ನಾಟಕದ ನಮ್ ಶೇರ್ ಆಫ್ ಇದು ಎಷ್ಟು ಬರಬೇಕಾಗಿದೆ, ಆಂಧ್ರ ಪ್ರದೇಶದ ತೆಲಂಗಾಣದ ಶೇರ್ ಎಷ್ಟು ಬರಬೇಕಾಗಿದೆ, ಪಂಜಾಬಿನ ಶೇರ್ ಎಷ್ಟು ಬರಬೇಕಾಗಿದೆ, ಎಲ್ಲೆಲ್ಲಿ ವಿರೋಧ ಪಕ್ಷಗಳ ಶೇರ್ ಇದೆ ಅದು ಎಷ್ಟು ಬರಬೇಕಾಗಿದೆ, ಯಾಕೆ ಬಂದಿಲ್ಲ? ಉತ್ತರ ಇಲ್ಲ. ಯಾವ್ದಕ್ಕೂ ಉತ್ತರ ಕೊಡಲ್ಲ, ಅವ್ರು ಉತ್ತರ ಕೊಡಲ್ಲ. ಪ್ರೈಮ್ ಮಿನಿಸ್ಟರ್ ಬರೋದೇ ಇಲ್ಲ ಬಿಡಿ ಉತ್ತರ ಕೊಡೋದಕ್ಕೆ, ಒಂದೇ ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ. ದಟ್ಸ್ ಓಕೆ ಫಾರ್ ಮೀ. ಒಳ್ಳೆಯವರು ಒಂದು ನಿಮಿಷ ಅವ್ರು ಹೇಳಿದ್ರು ನೋಡಿ, ಪಂಜಾಬ್, ಹರಿಯಾಣ, ಡೆಲ್ಲಿ, ಗುಜರಾತ್ ಇಲ್ಲೆಲ್ಲ ಇಂಡಿಯಾ ಬ್ಲಾಕ್ ಇತ್ತು. ಇಂಡಿಯಾ ಬ್ಲಾಕ್ ಜೊತೆಗೆ ಹೋರಾಟ ಮಾಡೋದಕ್ಕೆ ಕೇಜ್ರಿವಾಲ್ ಅವರಿದ್ರು. ಸೊ ಹಾಗಾಗಿ ಇವೆಲ್ಲ ಕಾಂಪೆನ್ಸೇಟ್ ಆಗಿ ಇಂಡಿಯಾ ಬ್ಲಾಕ್ ಗಟ್ಟಿ ಆಗ್ಬಿಡುತ್ತೆ. ಇಂಡಿಯಾ ಬ್ಲಾಕ್ ನ ಗಟ್ಟಿಯಾಗಿದ್ದನ್ನ ಹೊಡಿಬೇಕಾದ್ರೆ ಅವ್ರಿಗೆ ಇದ್ದಿದ್ದು ಅಂದ್ರೆ AAP ನ ಹೊಡೆಯೋದು. ಡೆಲ್ಲಿನಲ್ಲಿ AAP ನ ಯಾವಾಗ ಮಾಡಿಸಿದ್ರು ಅವಾಗಿಂದ ಅವ್ರಿಗೆ ಎಲ್ಲಾ ಕಡೆನೂ, ರಾಜಸ್ಥಾನದಿಂದ ಹಿಡಿದು ಎಲ್ಲಾ ಕಡೆನೂ ಅವರ ಪರವಾದ ತೀರ್ಪುಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಯ್ತು. ಆಯ್ತಾ? ಒಂದ್ ಸೆಕೆಂಡ್ ಜಾಸ್ತಿ ತಗೊಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೋಡಿ, ನೀವು ಇದುವರೆಗಡೆ ಸುಪ್ರೀಂ ಕೋರ್ಟ್ ಎಷ್ಟು ಡಿಸಿಷನ್ಸ್ ಕೊಟ್ಟಿದೆ? ಎಷ್ಟೊಂದು ಡಿಸಿಷನ್ಸ್ ಕೊಟ್ಟಿದೆ? 2013ರಿಂದ 2026 ಇವತ್ತಿನವರೆಗೆ ಎಷ್ಟು ಡಿಸಿಷನ್ಸ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗಳು? ವೇರಿಯಸ್ ಕೋರ್ಟ್ಸ್ ಅಂಡರ್ ಕಾನ್ಸ್ಟಿಟ್ಯೂಷನಲ್ ಬೈಂಡಿಂಗ್ ಇರುವಂತ ಕೋರ್ಟ್ಗಳು ಎಷ್ಟು ಕೊಟ್ಟಿದೆ? ಉದಾಹರಣೆಗೆ ಬಿಹಾರ್ ಎಲೆಕ್ಟೋರಲ್ ಪೋಲ್ಸ್ 2026 ಸ್ಟ್ರಾಂಗ್ ಮೆಸೇಜ್ ರಿಗಾರ್ಡಿಂಗ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಿದ್ರು. ಆಮೇಲೆ ಪ್ರೆಸಿಡೆನ್ಶಿಯಲ್ ರೆಫರೆನ್ಸ್ ರಿಗಾರ್ಡಿಂಗ್ ದಿ ಟೈಮ್ ಲೈನ್ಸ್ ಆಫ್ ದಿ ಗ್ರಾಂಟಿಂಗ್ ಅಬೌಟ್ ದ ಬಿಲ್ಸ್, ಅದು ಬಹಳ ಅದ್ಭುತವಾದ ತೀರ್ಪು ಅಂತ ಹೇಳಿ ಸಂತೋಷ ಪಡ್ತು ಬಿಜೆಪಿ, ಮತ್ತೆ ವೆಲ್ಕಮ್ ಮಾಡ್ತು. ಅಯೋಧ್ಯ ಲ್ಯಾಂಡ್ ಡಿಸ್ಪ್ಯೂಟ್ ಕೇಸ್ 2019, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ 2013, corruption charges 2016, criminalization of politics 2013, corruption charges 2016. ಬಿಜೆಪಿ ಇವೆಲ್ಲದನ್ನು ಬಂದಾಗ ನ್ಯಾಯಾಲಯ ನಮ್ಮ ಎಲ್ಲ ಇದನ್ನ ಟ್ರಾನ್ಸ್ಪರೆನ್ಸಿ ಎತ್ತಿಡ್ದಿದೆ ಅಂತ ಹೇಳದಂತಹ ಒಂದು ರಾಜಕೀಯ ಪಕ್ಷ ಈಗ ಹೇಳುತ್ತೆ ಕೋರ್ಟ್ ಕನ್ಸಿಡರ್ ಮಾಡಿಲ್ಲ ಕೆಲವೆಲ್ಲ ಅಂತ. ಹಾಗಿದ್ರೆ ಅವರ ಅಟಾರ್ನಿ ಜನರಲ್ ಫೇಲ್ ಆಗಿರ್ಬೇಕಾ ಅಲ್ಲಿ, ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫೇಲ್ ಆಗಿರ್ಬೇಕಾ? ಪಬ್ಲಿಕ್ ಪ್ರಾಸಿಕ್ಯೂಟರ್ ಫೇಲ್ ಆಗೋದಕ್ಕೆ ಹೇಗೆ ಸಾಧ್ಯ? ನೀವು FIR ಸರಿಯಾಗಿ ಹಾಕಿಲ್ಲ ಅಂತ ಆಗ್ಬೇಕಾ? ನಾನು ಹೇಳ್ತಿರೋದು ಟೆಕ್ನಿಕಲ್ ಕ್ವಶನ್ಸ್. ಸೊ ಬಿಜೆಪಿ ತನಗೆ ಅನುಕೂಲ ಆದಾಗೆಲ್ಲ ನ್ಯಾಯಾಲಯದ ತನ್ನ ಅಜೆಂಡಾ ಪೆಡ್ಲ ಮಾಡ್ಬೇಕಾಗಿ ಬಂದಾಗೆಲ್ಲ ತನ್ನ ನ್ಯಾಯಾಲಯದ ಇದನ್ನ ಬಹಳ ಹೊಗಳಿದೆ, ನಮ್ಮ ಸಂವಿಧಾನವನ್ನ ಬಿಜೆಪಿ ಅಂತ ಒಂದೇ ಅಲ್ಲ ಸರ್, ಬೇರೆ ಬೇರೆ ಪಾರ್ಟಿಗಳು ಅದೇ ತರ. ಇದರಲ್ಲಿ ಯಾವ್ದಾದ್ರು ಬಿಜೆಪಿ ನಾಯಕರ ವಿರುದ್ಧ ಏನಾದ್ರೂ ಕ್ರಮ ಆದ್ರೆ ಅದು ಸರಿ, ಆದ್ರೆ ಅದೇ ನಂಬರೇ ಪಾರ್ಟಿ ಅಂತಂದ್ರೆ ಈ ಕಡೆ ವಿರೋಧ ಪಕ್ಷದಲ್ಲಿ ಯಾರೇ ಆದ್ರೂ, ಕಾಂಗ್ರೆಸ್ ಆಗಿರ್ಬೋದು, ಆಪ್ ಆಗಿರ್ಬೋದು, ಅವ್ರ ವಿರುದ್ಧ ಕ್ರಮ ಆದ್ರೆ ಅದು ರಾಜಕೀಯ ಪಿತೂರಿ ಅಥವಾ ರಾಜಕೀಯ ಪ್ರೇರಿತ ಅಂತ ಒಂದು ಟ್ಯಾಗ್ ಲೈನ್ ಬಂದ್ಬಿಡ್ತದೆ. ಅದು ನಾಟ್ ಓನ್ಲಿ ಬಿಜೆಪಿ ಅಷ್ಟೇ ಸೀಮಿತ ಆಗಿಲ್ಲ ಅದು. ಯಾಕೆ ಅಂದ್ರೆ ಈಗ ಸತೀಶ್ ಕುಮಾರೇ ಹೇಳ್ತಾ ಇದ್ರು, ಈಗ ಬಿಜೆಪಿಯಲ್ಲಿರುವಂತಹ ಕುಮಾರಸ್ವಾಮಿ ಉದಾಹರಣೆ ನಾನು ನಿಮಗೆ ಕೊಟ್ಟೆ. ಅವ್ರು ಹೇಗೆ ಇದ್ದಕ್ಕಿದ್ದಂಗೆ ಪವಿತ್ರ ಆಗ್ಬಿಟ್ರು ಎಲ್ಲ ಕ್ಲಿಯರ್ ಆಗಿ? ಬೇಡ.
ಡಿ ಕೆ ಶಿವಕುಮಾರ್ ಏನಾದ್ರು ಆಕಸ್ಮಿಕವಾಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಅವರು ಕ್ಲಿಯರ್ ಆಗಿರೋರು ಇಡಿಯಿಂದ. ಅದೇ ತರನೇ ಸಿದ್ದರಾಮಯ್ಯನ ವಿರುದ್ಧ ಮೂಢ ಕೇಸೇ ಬರ್ತಾ ಇರ್ಲಿಲ್ಲ, ಗೊತ್ತಾಯ್ತಾ? ಈಗ ಇವರೆಲ್ಲರಿಗೂ ಕೋರ್ಟ್ ಇಂದ ಏನ್ ಸಿಗ್ತಾ ಇದೆ? ಬಿಡುಗಡೆ ಸಿಗ್ತಾ ಇದೆ. ಅದೇ ತರ ಅಲ್ಲಿ ಆಪಿ ಸಿಗ್ತಾ ಇದೆ. ನಾನು ಹೇಳ್ತಾ ಇರೋದು ಇಟ್ ಇಸ್ ಜಸ್ಟ್ ಇದು ನೋಡಿ. ಕವಿತಾ ಅನ್ನೋ ಹೆಣ್ಮಗಳು ಹೇಳಿದಾಳೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಕೇಸಲ್ಲಿ, ಲಿಕ್ಕರ್ ಕೇಸಲ್ಲಿ. ಅವಳು ಉತ್ತರ ಕೊಟ್ಟಿದ್ದಾಳೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ 5 ವರ್ಷದಲ್ಲಿ ಅಂತ ಹೇಳಿ. ಯಾಕೆಂದ್ರೆ ಅವಳು ಇವ್ರು ಹೇಳ್ದಂಗೆ ಕೇಳಲಿಲ್ಲ. ನೀವು ನಾನು ಹೇಳ್ದಂಗೆ ಕೇಳಿದ್ರೆ ವಿರೋಧ ಪಕ್ಷವೇ ಇರೋದಿಲ್ಲ, ನಮಗೆ ವಿರೋಧ ಪಕ್ಷ ಬೇಡ ಅಂತ ಹೇಳಿ ತೀರ್ಮಾನ ತಗೊಂಡಾಗ. ಮಾತಾಡಿಸ್ತೇನೆ ಸತೀಶ್ ಸರ್, ಈಗ ನೀವ್ ಆಗ್ಲೇ ಹೇಳಿದ್ರಿ ಏನು ಬಿಜೆಪಿ ಏನ್ ಪ್ಲಾನ್ ಮಾಡ್ತಿದೆ ಅಂತಂದ್ರೆ ವಿರೋಧ ಪಕ್ಷವೇ ಇರೋದ್ ಬೇಡ ಅನ್ನೋ ರೀತಿ ಪ್ಲಾನ್ ಮಾಡ್ತಿದೆ ಅಂತ. ಈಗ ಶತ್ರುವಿನ ಶತ್ರು ಮಿತ್ರ ಅಂದಂಗೆ ನಿಮ್ಗೂ ಅಪೋನೆಂಟು ಬಿಜೆಪಿ, ಕಾಂಗ್ರೆಸ್ಗೂ ಅಪೋನೆಂಟು ಬಿಜೆಪಿ. ಹೀಗಿದ್ದಾಗ ಕಾಂಗ್ರೆಸ್ ಮತ್ತೆ ಆಪ್ ಸೇರ್ಕೊಂಡು ಯಾಕೆ ಬಿಜೆಪಿಯನ್ನ ಮಣಿಸೋ ಪ್ರಯತ್ನ ಮಾಡ್ತಾ ಇಲ್ಲ? ನೋಡಿ, ನಾವು ಸೇರ್ಕೊಂಡ್ ಮಾಡ್ಬೋದು, ಆದ್ರೆ ಕೆಲವು ಭಿನ್ನಾಭಿಪ್ರಾಯಗಳು ಅಂತಕ್ಕಂಥದ್ದು ಇದೆ. ಅಂದ್ರೆ ಸೈದ್ಧಾಂತಿಕವಾಗಿ ಅಂತಲ್ಲ, ನಮ್ಗೆ ಏನು ಅಂದ್ರೆ ನಾವು ಮೈನ್ಲಿ ಫೋಕಸ್ ಆಗ್ತಕ್ಕಂಥದ್ದು ಸಂವಿಧಾನ ಇದು. ಬಟ್ ಎಲ್ಲೋ ಒಂದು ವಿಚಾರಧಾರೆಗಳು ಅನ್ನೋದು ಇವಾಗ ನೋಡಿ, ಕಳೆದ ಇದು ಚುನಾವಣೆ ನಾನು ಹೇಳ್ತೀನಿ, 2024ರಲ್ಲಿ ಆಮ್ ಆದ್ಮಿ ಪಾರ್ಟಿ ಇಂಡಿಯಾ ಬ್ಲಾಕ್ಗೆ ಯಾಕೆ ಸೇರ್ಬೇಕಾಯ್ತು ಅಂತ ಹೇಳಿದ್ರೆ, ದೆಹಲಿಯನ್ನ ಫೋಕಸ್ ಮಾಡಿ, ಅಂದ್ರೆ ಆ ಆಡಳಿತಕ್ಕೆ ಆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಷ್ಟು ಅಡಚಣೆಗಳು ಬಂದಿತ್ತು ಅಂತ ಹೇಳಿದ್ರೆ, ಆರ್ಡಿನೆನ್ಸ್ ಅನ್ನ ತಂದು LG ಅವರ ಕೈಗೆ ಆಡಳಿತ ಹೋಗ್ಬಿಡುತ್ತೆ, ಸಂಪೂರ್ಣ ಕೇಂದ್ರೀಕರಣ. ಅವರು IAS ಆಫೀಸರ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡೋ ಅಧಿಕಾರನ ಪಡ್ಕೋತಾರೆ. ಚುನಾಯಿತ ಪ್ರತಿನಿಧಿ, ಒಂದು ಚುನಾಯಿತ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಒಂದು ಆಡಳಿತದಲ್ಲಿ ಒಂದು ಗಾಂಭೀರ್ಯತೆ ಅಥವಾ ಒಂದು ಡಿಸಿಪ್ಲಿನ್ ಅಂತಕ್ಕಂಥದ್ದು ತರೋದಕ್ಕೆ ಯಾವುದೇ ರೀತಿಯ ಆಸ್ಪದವನ್ನ ಕೇಂದ್ರ ಸರ್ಕಾರ ಮಾಡ್ಲಿಲ್ಲ. ನಮ್ದಿದ್ದಿಷ್ಟೇ, ಆ ಒಂದು ಏನು ಅವರು ಆರ್ಡಿನೆನ್ಸ್ ಬಿಲ್ ಅನ್ನ ಡೆಲ್ಲಿಗೆ ತಂದಿದ್ರು, ಅಕಸ್ಮಾತ್ ಇಂಡಿಯಾ ಬ್ಲಾಕ್ ಇಂದ ಸರ್ಕಾರ ಏನಾದ್ರು ರಚನೆ ಆದಾಗ ಆ ಡೆಲ್ಲಿ ಅಂತಕ್ಕಂಥದ್ದನ್ನು ಸ್ವತಂತ್ರ ಮಾಡ್ಬೇಕು, ಮತ್ತೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದು ದೆಹಲಿ ರಾಜ್ಯಕ್ಕೆ ಬರಬೇಕು, ಅಂದ್ರೆ ಅಲ್ಲಿ ಇಂಟರ್ನಲ್ ಅವರು. ಆಮೇಲೆ ಈ ಒಂದು ಆರ್ಡಿನೆನ್ಸ್ ಏನು ಇದು NCA ಇದು ಏನು ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ ಬಿಲ್ ಅಂತ ಹೇಳಿ, ರಿವೈಸ್ ಬಿಲ್ ಅಂತ ಹೇಳಿ 2023 ತಂದಿದ್ರು, ಅದನ್ನ ಹಿಂಪಡಿಬೇಕು ಅಂತಕ್ಕಂತ ಷರತ್ತು ಅಂದ್ರೆ ನಮ್ಮ ನಡುವೆ ಮತ್ತೆ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಕಾಂಗ್ರೆಸ್ ಇಂಡಿಯಾ ಬ್ಲಾಕ್ ನಲ್ಲಿ ಈ ಚರ್ಚೆ ಆಗಿತ್ತು. ಈ ಒಂದು ಏನೋ ಸರ್ಕಾರ ರಚನೆ ಆದ್ರೆ ಇಂಡಿಯಾ ಅಂದ್ರೆ ದೆಹಲಿಯನ್ನ ಫ್ರೀ ಮಾಡ್ಬೇಕು, ಅಂದ್ರೆ ಈ ರೀತಿ ಏನು ಅಬ್ಸ್ಟಕಲ್ಸ್ ಗಳನ್ನ ಬಿಜೆಪಿನವರು ಹೇರಿದ್ರು ಅದನ್ನ ರಿಮೂವ್ ಮಾಡಿದ್ರೆ ನಮಗೆ ಒಳ್ಳೆಯ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ದೆಹಲಿಯಲ್ಲಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಮಾಡುದು ಹೊರತು, ನಾವು ಇಂಡಿಯಾ ಬ್ಲಾಕ್ ಅಲ್ಲಿ ಹೋಗಿ ನಾವೇನು ಏನೋ ಹಣ ಮಾಡ್ಲಿಕ್ಕೆ ಮತ್ತೆ ಇನ್ನೊಂದು ಮಾಡ್ಲಿಕ್ಕೆ ನಾವೇನು ಹೋಗಿಲ್ಲ. ನಮ್ಗೇನಂದ್ರೆ ಈ ದೇಶದ ಸಂವಿಧಾನ ಮತ್ತೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟ ಚೌಕಟ್ಟು ಮೀರಿ, ವ್ಯಾಪ್ತಿಯನ್ನ ಮೀರಿ ಇವತ್ತು ಎಲ್ಲೋ ಅರಾಜಕತೆಯತ್ತ ಈ ದೇಶ ಚಲಿಸ್ತಾ ಇದೆ ಅಂತಕ್ಕಂಥದ್ದನ್ನ ಅರಿತು ಆಮ್ ಆದ್ಮಿ ಪಾರ್ಟಿ ನಾವು ಇಂಡಿಯಾ ಬ್ಲಾಕ್ ಅಲ್ಲಿ ಶಾಮೀಲಾದ್ವಿ. ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಕೆಲವು ಒಂದು ಸಂದರ್ಭದಲ್ಲಿ ವೋಟ್ ಶೇರ್ಗಳು ಕಡಿಮೆ ಆಗ್ತಕ್ಕಂಥದ್ದು. ಮತ್ತೆ ಗೊತ್ತಲ್ಲ, ಬಿಜೆಪಿನವರು ವಿರೋಧ ಪಕ್ಷ ಒಂದಾಗಿದ್ರು ಕಷ್ಟ, ಅವ್ರಿಗೆ ಯಾವ್ದೋ ರೀತಿಯ ಅಪಪ್ರಚಾರಗಳನ್ನ ಮಾಡಿ ನೋಡಿ ಆಮ್ ಆದ್ಮಿ ಪಾರ್ಟಿ ಅವರು ಕ್ಲೀನ್ ಆಗಿದ್ರು, ಓಡಾಟ ಮಾಡ್ತಿದ್ರು, ಇವರು ಹೋಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಕೊಂಡ್ರು. ನಾನು ಹೇಳದ್ನಲ್ಲ, ಇದು ರೀಸನ್. ಆಮ್ ಆದ್ಮಿ ಪಾರ್ಟಿ ಇವತ್ತು ಎಷ್ಟೋ ಜನ ಇದನ್ನ ಮಾತಾಡೋದಿಲ್ಲ. ಆಮ್ ಆದ್ಮಿ ಪಾರ್ಟಿ ಯಾಕೆ ಇಂಡಿಯಾ ಬ್ಲಾಕ್ ಸೇರ್ತು ಅನ್ನೋದಕ್ಕೆ ಉತ್ತರ ನಾನು ಕೊಟ್ಟಿದ್ದೀನಿ. ಅದೇ ಸರ್ಕಾರ ರಚನೆ ಆದಾಗ ದೆಹಲಿ ಮೇಲೆ ಏನು ಇವ್ರು ನಿರ್ಬಂಧಗಳನ್ನ ಅನೇಕ ರೀತಿಯಲ್ಲಿ ಏರಿದ್ರು ಬಿಜೆಪಿನವರು, ಅದನ್ನ ತೆರವುಗೊಳಿಸ್ಬೇಕು ಅನ್ನೋ ಉದ್ದೇಶ ಇತ್ತು ಹೊರತು ನಾವು ಯಾವುದೇ ರೀತಿಯ ಇದನ್ನ ಏನೋ ಬೆನಿಫಿಟ್ ಅನ್ನ ತಗೊಳ್ಳೋದ್ಲಿಕ್ಕೆ ನಾವೇನಿದಿಲ್ಲ. ಅದಾದ ನಂತರ ಹೆಸರುಗಳು ತಮ್ಗೆ ಗೊತ್ತು, ಚುನಾವಣೆಗಳಲ್ಲಿ ಕೆಲವು ಹಿನ್ನಡೆಗಳಾಗಿದ್ದು, ಮತ್ತೆ ದೆಹಲಿ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ನವರು ಸ್ವಲ್ಪ ಬಿಜೆಪಿಯ ತಾಳಕ್ಕೆ ತಕ್ಕಂತ, ಅಂದ್ರೆ ಬಿಜೆಪಿಯ ಅಂದ್ರೆ ಕಾಂಗ್ರೆಸ್ ನ ಮೇನ್ ನಾಯಕರು ಅಂತ ನಾನು ಹೇಳೋದಿಲ್ಲ, ಆದ್ರೆ ಲೋಕಲ್ ನಾಯಕರು ಆ ರಾಜಕೀಯ ಅಂತಕ್ಕಂಥದ್ದು ಹೇಗಿರುತ್ತೆ ಅಂದ್ರೆ, ಅಪೋನೆಂಟ್ ಇಸ್ ದ ಅಪೋನೆಂಟ್. ಅವನು ಯಾವ ಬ್ಲಾಕ್ ಆದ್ರೂ ಸರಿ, ಅವನು 3 ಪಕ್ಷ ನಿಂತಿದೆ ಅಂದ್ರೆ ಒಂದು ಪಕ್ಷ 2 ಪಕ್ಷದನ್ನ ವಿರೋಧ ಮಾಡೇ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಸಹ ಈ ಚುನಾವಣೆಯಲ್ಲಿ ಲಿಕ್ಕರ್ ಇದು ಅಂತ ಅವರು ತಗೊಂಡೋದ್ರು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಮತ ಇದು ಅಂದ್ರೆ ನೀವು ದೆಹಲಿ ಚುನಾವಣೆಯನ್ನ ಸೋತಿದ್ದೇನ ನಿಜವಾಗ್ಲೂ ಅವಲೋಕನ ಮಾಡಿದ್ರೆ, ಎಂತವ್ರಿಗೆ ನೋಡಿ, ಆ ಪತ್ರಿಕಾ ಮಾಧ್ಯಮ ನೀವೇನಾದ್ರು ತನಿಖಾ ಪತ್ರಿಕೋದ್ಯಮ ಏನಾದ್ರು ಆ ದೆಹಲಿ ಚುನಾವಣೆ ಇಂಚಿಂಚನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅಷ್ಟು ಶಾಕಿಂಗ್ ಸತ್ಯಗಳನ್ನ ನಿಮ್ಗೆ ದರ್ಶನ ಆಗುತ್ತೆ. ಇಡೀ ದೇಶ ನನ್ನ ಪ್ರಕಾರ ಅದು ಆ ಚುನಾವಣೆ ನೀವ್ಯಾಕೆ ಬಿಡುಗಡೆ ಮಾಡಬಾರ್ದು?
ಖಂಡಿತ ಮೇಡಮ್. ಪವಿತ್ರ ಅವರೇ, ನಾವು ಅದನ್ನ ಸುಮಾರು ಲಕ್ಷಾಂತರ ಪುಟಗಳನ್ನ ಆಟೋಗಳಲ್ಲಿ ಹಾಕೊಂಡು ಎಲ್ಲೆಲ್ಲಿ ಈ ಮತದಾರ ಪಟ್ಟಿ ಮಾಡೋದ್ರಲ್ಲಿ ದೋಷ ಆಗಿದೆ ಅಂತಕ್ಕಂಥದ್ದನ್ನ ಫಸ್ಟ್ ಇವತ್ತೇನು ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ನವ್ರು ಸ್ವಲ್ಪ ಲೇಟ್, ಆಮ್ ಆದ್ಮಿ ಪಾರ್ಟಿ ಅವ್ರು ಸ್ವಲ್ಪ ಮುಂದೆನೆ ಹೋಗಿ ಈ ವಿಚಾರ ನಾವು ಮಾತಾಡಿದ್ವಿ. ಆ ದೆಹಲಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ನಮ್ ಜೊತೆಗೆ ಬರ್ಲಿಲ್ಲ, ಅದ್ರ ಬಗ್ಗೆ ವಾಯ್ಸ್ ತೆಗಿಲಿಲ್ಲ. ಈಗ ಪಾಪ ಕಾಂಗ್ರೆಸ್ನವ್ರಿಗೆ ತಡವಾಗಿ ಜ್ಞಾನೋದಯ ಆಗ್ತಾ ಇದೆ. ಮತ್ತೆ ಗ್ಯಾರಂಟಿನ ತಗೊಂಡು ಇವತ್ತು ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದು ತಾವೇ ನೋಡ್ತಾ ಇದ್ದಾರೆ ಯಾವ ರೀತಿಯ ಪ್ರಹಸನವನ್ನ ಕುರ್ಚಿ ಕಿತ್ತಾಟ ಆಗಿ ಮಾಡಿಟ್ಟಿದ್ದಾರೆ. ಸೊ ಇದೆಲ್ಲ ಅಲಾರಾಮ್ ಕಾಂಗ್ರೆಸ್ನವ್ರಿಗೂ ಸಹ ಒಂದು ಒಳ್ಳೆ ರೀತಿಯಲ್ಲಿ ಏನು ಇವತ್ತು ದೇಶದಲ್ಲಿ ಇರ್ತಕ್ಕಂತ ವ್ಯವಸ್ಥೆಗೆ, ಅಂದ್ರೆ ಅವ್ಯವಸ್ಥೆಗೆ, ಆ ಅವ್ಯವಸ್ಥೆಗೆ ಪೂರಕವಾಗಿ ತಾವು ಹೇಗೆ ಸದೃಢರಾಗ್ಬೇಕು, ತಮ್ಮ ಪಕ್ಷವನ್ನ ಹೇಗೆ ಸದೃಢ ಮಾಡ್ಬೇಕು, ಜನರಿಗೆ ಯಾವ ರೀತಿಯ ಸೌಕರ್ಯಗಳನ್ನ ಕೊಡಬೇಕು, ಅದರಲ್ಲಿ ಎಲ್ಲೋ ವೈಫಲ್ಯತೆ ಮೈಮರೆಯುವಂತ ಕೆಲಸವನ್ನ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದೆ. ಆದ್ರಿಂದ ಘಟಬಂಧನ್ ಅಂತ ತಾವ್ ಹೇಳುದು, ಇವತ್ತು ನೋಡಿ ಮಮತಾ ದೀದಿಯವರು ಕಾಂಗ್ರೆಸ್ ಅನ್ನ ನಂಬ್ತಾ ಇಲ್ಲ, ಸಮಾಜವಾದಿ ಪಾರ್ಟಿಯವರು ಕಾಂಗ್ರೆಸ್ ನ ನಂಬ್ತಾ ಇಲ್ಲ. ಯಾಕೆ ನಂಬ್ತಾ ಇಲ್ಲ? ಬಿಕಾಸ್ ಆಫ್ ದ ಏನು ಅವ್ರ ಏನು ಕಾಂಗ್ರೆಸ್ನವರ ನೀತಿಗಳು ನಿಯಮಗಳು ಸಂದರ್ಭಕ್ಕೆ ತಕ್ಕ ಹಾಗೆ ಚೇಂಜ್ ಮಾಡ್ಕೊಂತಾ ಇರ್ತಾರ ಅವ್ರು. ಆದ್ರಿಂದ ಈ ಬೇರೆ ಬೇರೆ ಪಕ್ಷಗಳಿಗೆ ಅನಾನುಕೂಲ ಉಂಟಾಗ್ತದೆ. ಆದ್ರಿಂದ ಸ್ವಲ್ಪ ಇಂಡಿಯಾ ಬ್ಲಾಕ್ ನಲ್ಲಿ ಈ ರೀತಿಯ ಒಂದು ನಾನು ವೈರುಧ್ಯ ಅಥವಾ ವೈಮನಸ್ಯಗಳು ಈ ತರ ಮಾತುಗಳನ್ನ ನಾವು ನೋಡ್ಬೋದು. ಓಕೆ ಸರ್. ಸರ್, ಈಗ ಆಲ್ರೆಡಿ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಅವರ ಖುಲಾಸೆಯನ್ನ ಆಪ್ ಪಂಜಾಬ್ ನಲ್ಲಿ ಯಾವ ರೀತಿ ರಾಜಕೀಯವಾಗಿ ಬಳಸ್ಕೊಳ್ಳುತ್ತೆ? ಚುನಾವಣೆ ಹತ್ರ ಇದೆ ನೋಡಿ, ಖುಲಾಸೆ ಅಂತಕ್ಕಂಥ ನಾವು ಆಬ್ವಿಯಸ್ಲಿ ದೇಶಾದ್ಯಂತ ಇವತ್ತು ಸುದ್ದಿ ಆಗಿದೆ, ದೊಡ್ಡ ಸುದ್ದಿ ಆಗಿದೆ. ಯಾಕಂದ್ರೆ ಎಲ್ಲೋ ನಾನು ಹೇಳ ಸತ್ಯಮೇವ ಜಯತೆ, ಇವತ್ತು ಜನಗಳಿಗೂ ಏನು ಈ ದೇಶಭಕ್ತಿ ಅಂತ ಇವರು ಹೇಳ್ತಾರೆ ಬಿಜೆಪಿನವರು, ಅದನ್ನ ಹೊರತುಪಡಿಸಿಯೂ ನಾವೆಲ್ಲರೂ ದೇಶಭಕ್ತರೆ. ಅಂದ್ರೆ ಈ ದೇಶದ ಸಂವಿಧಾನ, ಪ್ರಜಾತಂತ್ರ ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಇದಕ್ಕೆಲ್ಲ ನಾವು ಗೌರವ ಕೊಟ್ಕೊಂಡು ಹೋಗ್ತಕ್ಕಂತ ಅನೇಕ ಜನರಿದ್ದಾರೆ. ಅದರ ನಡುವೆ ಇವತ್ತು ಏನ್ ಅರವಿಂದ್ ಕೇಜ್ರಿವಾಲ್ ಒಬ್ಬ ಆಶಾಕಿರಣವಾಗಿದ್ದು, ಪಾಪ ಅವರು ಆರಂಭದಲ್ಲಿ ಎಲ್ರು ಎಷ್ಟೋ ಜನ ಇಷ್ಟಪಟ್ಟಿದ್ರು ಆಮ್ ಆದ್ಮಿ ಪಾರ್ಟಿ. ಎಲ್ಲೋ ಮಧ್ಯದಲ್ಲಿ ಇವ್ರು ಯಾವಾಗ ಹಗರಣದ ಕಳಂಕವನ್ನ ನಮ್ ಮೇಲೆ ಹಾಕಿದ್ರು, ಎಷ್ಟೋ ಜನಕ್ಕೆ ಒಂದು ಮಾನಸಿಕವಾಗಿ ನಮ್ಮಿಂದ ದೂರ ಆಗ್ತಕ್ಕಂಥ ಕೆಲಸ ಆಯ್ತು. ಈಗ ಆಮ್ ಆದ್ಮಿ ಪಾರ್ಟಿಗೆ ಒಂದು ಆನೆ ಬಲ ಬಂದಂತಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಏನು ದೇಶಾದ್ಯಂತ ಆಗಿರೋ ಚರ್ಚೆಗಳು ಇವತ್ತು ನೋಡಿ, ಇಡಿ, ಸಿಬಿಐ ಗಂಭೀರ ಚರ್ಚೆಗಳು ಎಲ್ಲಾ ಚಾನೆಲ್ಗಳಲ್ಲೂ ಆಗ್ತದೆ. ಯಾಕಂದ್ರೆ ಒಬ್ಬ ನಿರಪರಾಧಿಯನ್ನ ಈ ರೀತಿ ನೀವು 5 ವರ್ಷ ಹಿಂಸೆ ಕೊಟ್ಟು ಆಪಾದನೆ ಮಾಡಿ, ಆದಿ ಬೀದಿಯಲ್ಲಿ ನಿಂದನೆ ಮಾಡಿ, ತೇಜೋವಧೆಯನ್ನ ಮಾಡಿ, ಇವತ್ತು ಏನೂ ಇಲ್ಲ, ನೀವು ಖುಲಾಸೆಯಾಗಿದ್ದೀರಾ ಅಂತ ಆ ಪಕ್ಷದಲ್ಲಿ ಯಾವುದೇ ಲೋಪದೋಷಗಳಿಲ್ವಾ? ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. ನೋಡಿ, ಆಮ್ ಆದ್ಮಿ ಪಾರ್ಟಿ, ನಾನು ಆಗ್ಲೇ ಹೇಳಿದೆ, ಅರವಿಂದ್ ಕೇಜ್ರಿವಾಲ್ ಅವರು ಏನು ಪಕ್ಷವನ್ನ ಸ್ಥಾಪನೆ ಮಾಡಿದ್ದು ಸುಮ್ನೆ ರಾಜಕೀಯ ಮಾಡ್ಲಿಕ್ಕಿಲ್ಲ. ನಾನು ಅದನ್ನೇ ಸ್ಪಷ್ಟಪಡಿಸಿದ್ದು, ಈ ದೇಶದ ಆಮೇಲೆ ಕ್ಲಾಸ್ ರೂಮ್ ರಿನೋವೇಷನ್ ಸ್ಕ್ಯಾಮು, ನಕಲಿ ಔಷಧಿ ಹಗರಣ, ಎಕ್ಸ್ರೇ ಲ್ಯಾಬ್ಗಳ ಹಗರಣ, ಇದಕ್ಕೆಲ್ಲ ಏನ್ ಉತ್ತರ ಕೊಡ್ತೀರಾ? 1 ವರ್ಷ ಆಗಿದೆ ಬಿಜೆಪಿನವ್ರು ಬಂದು, 1 ವರ್ಷ ಆಗಿದೆ. ಎಷ್ಟು ಹಗರಣಗಳು ಈಚೆ ಬಂತು ನೋಡಿ. ಆಮ್ ಆದ್ಮಿ ಪಾರ್ಟಿಯ ಮೇಲಿನ ಆಪಾದನೆಗಳು ನಿಜ ಆಗ್ಲಿ ಅಂತ ಬಿಜೆಪಿ ಕಾಯ್ತಾ ಇದೆ. ಯಾವುದೇ ಸಾಕ್ಷಿ ಪುರಾವೆ, ನೀವ್ ಹೇಳ್ದಂಗೆ ಇದೆಲ್ಲ ಏನು ಕಟ್ಟು ಕಥೆಗಳು. ಬಿಜೆಪಿನೇ ಕೇಂದ್ರದಲ್ಲಿದೆ, ರಾಜ್ಯದಲ್ಲೂ ಇವತ್ತು ಅವರೇ ಇರೋದು. ಎಲ್ಲಾ ತಗೊಂಡೋಗಿ ಫೈಲ್ ಕೊಡಿ. 1 ವರ್ಷ ಆಯ್ತು, ಯಾವ್ದನ್ ತಗೊಂಡ್ ಬಂದಿದ್ದೀರಾ ನೀವು ಮುಂದೆ? ಆಮ್ ಆದ್ಮಿ ಪಾರ್ಟಿ ನೋಡಿ, 28,000 30,000 ಇದ್ದಿದ್ದು ದೆಹಲಿ ಬಜೆಟ್ ಅನ್ನ ಗಾತ್ರವನ್ನ 80,000ಕ್ಕೆ ತಗೊಂಡೋಗಿದೀವಿ. 10 ವರ್ಷದಲ್ಲಿ ದೆಹಲಿ ಜನತೆಯ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಏರಿಕೆ ಮಾಡಿಲ್ಲ. 24 hours ಕರೆಂಟ್, ಪ್ರತಿ ಮನೆಗೆ 20,000 ಲೀಟರ್ ನೀರು. ಸೊ ಒಳ್ಳೆ ಪ್ರಾಮಾಣಿಕ ಆಡಳಿತ, ಇಂಥದನ್ನ ಕೊಟ್ಟು ನಾವು ನಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಟು ವೋಟ್ ಕೇಳಿದ್ದು ಈ ದೇಶದಲ್ಲಿ ಫಸ್ಟ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ. ಆದರೆ ಇಮಾನ್ದಾರ್ ಪಾರ್ಟಿ, ಪಕ್ಕಾ ಪ್ರಾಮಾಣಿಕರ ಪಾರ್ಟಿ, ಪಕ್ಕಾ ದೇಶಭಕ್ತರ ಪಾರ್ಟಿ ಅಂತ ನಾನು ಒಬ್ಬ ಸದಸ್ಯನಾಗಿ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ. ಈ ದೇಶಕ್ಕೆ ಒಳ್ಳೆ ರಾಜಕೀಯ ಪಾರ್ಟಿಯಾಗಿ ಆ ಪಾರ್ಟಿಯಲ್ಲಿ ಸದಸ್ಯನಾಗಿದ್ದಕ್ಕೆ ನಾನು ಸಹ ಗರ್ವ ಪಡ್ತೀನಿ. ಖಜಾನೆ ಸರ್, ಈಗ ಆಪ್ ನಾಯಕರ ಕೆಲವೊಂದಿಷ್ಟು ಜೈಲು ವಾಸ, ನಂತರ ಬೇಲ್ ಪ್ರಕರಣ, ಇದೆಲ್ಲ ಹೆಚ್ಚಾಗ್ತಾ ಇರೋದು ಯಾಕೆ? ಇದು ಈಗ ಭ್ರಷ್ಟಾಚಾರಿ ವಿರೋಧಿ ಅಂತ ಟ್ಯಾಗ್ ಲೈನ್ ಕೊಟ್ಕೊಂಡಿದೆ ಈಗ ಆಲ್ರೆಡಿ ಆಮ್ ಆದ್ಮಿ ಪಕ್ಷ. ಸೊ ಆ ಇಮೇಜ್ಗೆ ಇದು ಧಕ್ಕೆ ಬರೋದಿಲ್ವಾ ಅಂತ? ಇಲ್ಲ, ಹಾಗಲ್ಲ. ಒಂದೇನಂದ್ರೆ ನೋಡಿ, ನೀವು ಮೊದಲು ಕೇಳಿದ ಪ್ರಶ್ನೆಗೆ CBI FIR
ಆಧರಿಸಿ CBI ಹಾಕಿದ FIR ಆಧರಿಸಿ ಇಡಿ ಚಾರ್ಜ್ ಶೀಟ್ ಹಾಕ್ತು. ಗೊತ್ತಾಯ್ತಾ? ಇಡಿ ಚಾರ್ಜ್ ಶೀಟ್ ಹಾಕಿದ್ದಕ್ಕೆ ಕೋರ್ಟ್ ಅಲ್ಲಿ ಕೇಸು ನಡೀತು. ಅದು ಟ್ರಯಲ್ ಕೋರ್ಟ್. ಆಯ್ತಾ? ಆ ಟ್ರಯಲ್ ಕೋರ್ಟಿನ ತೀರ್ಪು ಬಂದಿದೆ. ಟ್ರಯಲ್ ಕೋರ್ಟ್ ತೀರ್ಪು ಕೊಟ್ಟಿದೆ. ಓಕೆ, ಫೈನ್. ಆದ್ರೆ ಇಲ್ಲಿ ಒಂದು ಗಮನಿಸ್ಬೇಕು ನಾವು, ಆಮ್ ಆದ್ಮಿ ಪಾರ್ಟಿ ಅವರು ಒಳ್ಳೆಯವರು, ಇದ್ರ ಬಗ್ಗೆ ನಾನು ಒಳ್ಳೆಯವರು ಕೆಟ್ಟವರು ಆ ತೀರ್ಮಾನ ನನ್ನ ಇದರಲ್ಲಿಲ್ಲ. ನನ್ನ ತಿಳುವಳಿಕೆಯಲ್ಲಿ ಅದು ಒಂದು ರಾಜಕೀಯ ಪಕ್ಷ, ಬೇಸಿಕಲಿ ಎಲ್ಲರ ಹಾಗೆ ಒಂದು ರಾಜಕೀಯ ಪಕ್ಷ. ಆಮ್ ಆದ್ಮಿ ಪಾರ್ಟಿ ಹುಟ್ಟಿದ್ದ ಹೇಗೆ? ಅಣ್ಣಾ ಹಜಾರೆಯ ಹೋರಾಟದಿಂದ. ಯಾವ್ಯಾವ್ದಕ್ಕೆ ಅಣ್ಣಾ ಹಜಾರೆ ಹೋರಾಟ ಮಾಡಿದ್ರು, ಅವ್ರ ಜೊತೆ ಯಾರ್ಯಾರು ಇದ್ರು, ಅವ್ರು ಯಾಕೆ ಕೊನೆ ತನಕ ಅವ್ರು ಯಾರು ಇರ್ಲಿಲ್ಲ, ಇವೆಲ್ಲ ಬೇರೆ ಚರ್ಚೆನೇ ಇದೆ. ಎರಡನೇದು, ಅವರು ಶುದ್ಧ ಅಂತ ಹೇಳ್ಕೊಳ್ಳೋದಾದ್ರೆ. ಜೊತೆಗೆ ಅಷ್ಟೇ ಅಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಅವರು ಕೆಲವು ಕ್ಯಾಂಡಿಡೇಟ್ಗಳನ್ನೇ ಬಿಜೆಪಿಯವ್ರು ಹೈಜಾಕ್ ಮಾಡಿದ್ರು. ಹೇಗೆ ಸಾಧ್ಯ ಆಯ್ತು ಅಂದ್ರೆ, ತಮ್ಮ ಸ್ಕಿನ್ ಉಳಿಸ್ಕೊಳ್ಳೋದಕ್ಕೆ ಅವರೆಲ್ಲ ಆ ಪಕ್ಷಕ್ಕೆ ಹೋಗಿ ಕ್ಲೀನ್ ಆಗಿ ಎಲೆಕ್ಷನ್ ನಿಂತ್ಕೊಂಡ್ರು. ಅಂದ್ರೆ ನಾನು ಹೇಳ್ತಿರೋದು, ಇಲ್ಲಿ ಗ್ರೇ ಏರಿಯಾಸ್ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ತಮ್ಮ ಪಕ್ಷ ಪ್ರಾಮಾಣಿಕ ಪಕ್ಷ ಹೇಳ್ತಾರೆ, ಅವ್ರು ಹೇಳಲೇಬೇಕು, ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಸರಿ, ಒಪ್ಕೊಂಬೋಣ, ಕಸ್ಬರ್ಗೇನೆ ಅವ್ರ ಗುರುತು, ಕ್ಲೀನ್ ಮಾಡ್ತೀವಿ ಅಂತ. ಆದ್ರೆ ಇದ್ಯಾಕೆ ಹಿಂಗಾಯ್ತು? ಈ ಪ್ರಶ್ನೆ ನಮ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಮೇಡಮ್. ಅಣ್ಣಾ ಹಜಾರೆಯ ನಿಜವಾದ ಹೋರಾಟ ಏನಾಗಿತ್ತು? ಆದ್ರೆ ಅಣ್ಣಾ ಹಜಾರೆಯ ಹೋರಾಟವನ್ನ ಒಂದು ರಾಜಕೀಯ ಹೋರಾಟವಾಗಿ ತಿಳ್ಕೊಂಡು ರಾಜಕೀಯ ಪಕ್ಷವಾಗಿ ಅದು ಇವತ್ತು ದೆಹಲಿಯಲ್ಲಿ ಅಧಿಕಾರ ಹಿಡಿದು ಅಷ್ಟು ದಿವಸ ನಡೆಸಿತು, ಕೊಟ್ಟಿದೆ, ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ, ಅದೆಲ್ಲ ಈ ಪ್ರಶ್ನೆನೇ ಇಲ್ಲ. ಆದ್ರೆ ಇದ್ಯಾಕೆ ಹಿಂಗಾಯ್ತು? ನಾನು ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡೋದು ಇಲ್ಲ, ಸಿಕ್ಕೋದು ಇಲ್ಲ. ಅದು ಒಂದು ರಾಜಕೀಯ ಪಕ್ಷ ನಡಿಬೇಕು, ನಡೆಸ್ಬೇಕು, ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳೋಂತ, ಆದ್ರೆ ಅವ್ರನ್ನ ಹಣಿಲಿಕ್ಕೆ ಹೊರಟಿರೋ ಕಾರಣಗಳಿದೆಯಲ್ಲ, ಅಲ್ಲಿ ತಪ್ಪಿದೆ. ಆಮೇಲೆ ಇಲ್ಲಿ ತುಂಬಾ ಡೀಟೇಲ್ ಆಗಿ ಚರ್ಚೆ ಮಾಡುವಂತದ್ದು ಏನು ಇಲ್ಲ ಮೇಡಮ್. ನಿಜ ಹೇಳ್ಬೇಕಂದ್ರೆ ಬಿಜೆಪಿಗೆ ನಿಜವಾಗ್ಲೂ ಯಾವುದೇ ಲೋಕ ಸ್ಟ್ಯಾಂಡರ್ಡ್ಗೆ ಇಲ್ಲದೆ ಇರೋ ಕೇಸ್ಗಳನ್ನ ಎತ್ಕೊಂಡು ಅವರು ನಿಮ್ಮನ್ನ ಹಣಿಯಕ್ಕೆ ಹೊರಡ್ತಾರೆ. ಒಂದು ಸಣ್ಣದು ನೀವು ರಸ್ತೆ ಬದಿನಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರಿ ಅಂತ ಒಳಗಡೆ ಹಾಕ್ಬೋದು ತಗೊಂಡೋಗಿ, ನೀವು ಅದನ್ನ ಕೋರ್ಟಲ್ಲಿ ಹೋರಾಡ್ತಾ ಇರ್ಬೇಕು. ಗೊತ್ತಾಯ್ತಾ? ಬಿಜೆಪಿಗೆ ಆ ತರದ ಒಂದು ಇದಿದೆ. ಯಾಕೆಂದ್ರೆ ಅಪೋಸಿಷನ್ ಪಾರ್ಟಿ ಇರ್ಕೂಡುದು, ಇದ್ರೂ ಕೂಡ ಅವ್ರು ಕಾಂಗ್ರೆಸ್ ಜೊತೆಗೆ ಇರ್ಕೂಡುದು, ಕಾಂಗ್ರೆಸ್ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಕೂಡ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇದೆ. ಸೊ ನಿಮಗೆ ಒಂದು ಭದ್ರವಾದ ಅಪೋಸಿಷನ್ನೇ ಇಲ್ಲದೆ ಇರುವಾಗ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲವೂ ಅವರ ಪರವಾಗಿರುವಾಗ ನ್ಯಾಯವನ್ನ ನೀವು ಯಾರನ್ನ ಕೇಳ್ತಾ ಇದ್ದೀರಿ? ಆಕಸ್ಮಿಕವಾಗಿ ಸಿಕ್ಕಿರೋ ನ್ಯಾಯ ಇದು ಕೇಜ್ರಿವಾಲಿಗೆ. ಆಕಸ್ಮಿಕವಾಗಿ ಅವನು ನ್ಯಾಯಾಧೀಶ, ಒಳ್ಳೆಯವನಾಗಿದ್ದು ಆ ಮನುಷ್ಯ ನ್ಯಾಯವನ್ನು ಎತ್ತಿ ಹಿಡಿದಿದ್ದಾರೆ. ಎಲ್ಲಾ ಕೇಸುಗಳಲ್ಲೂ ಹೆಂಗೆ ಎತ್ತಿ ಹಿಡಿದ? ನಾನು ಈಗ ಅಷ್ಟು ಕೇಸ್ಗಳನ್ನ ಕೋಟ್ ಮಾಡಿದ್ನಲ್ಲ, ಅಲ್ಲೆಲ್ಲ ಹಾಗಿದ್ರೆ ಎವಿಡೆನ್ಸ್ಗಳಿತ್ತ ಈ ತರದ್ ಕೊಡೋದಕ್ಕೆ? ನೂರಾರು ಪ್ರಶ್ನೆಗಳು ನಮಗೂ ಇದೆ. ನ್ಯಾಯಾಂಗವನ್ನ ಎಷ್ಟರ ಮಟ್ಟಿಗೆ ಇದು ಮಾಡ್ಬೇಕು, ನ್ಯಾಯಾಂಗವನ್ನು ಪ್ರಶ್ನಾತೀತವಾಗಿ ಮಾಡ್ಬೇಕೆ ಬಿಡ್ಬೇಕೆ, ನ್ಯಾಯಾಂಗ ಯಾವತ್ತು ಪ್ರಶ್ನಾತೀತವಾಗಿ ಇದ್ದು ಬಿಡ್ಬೇಕೆ ಅಂತ ಹೇಳಿ ಯೋಚನೆ ಮಾಡಕ್ ಹೋದ್ರೆ, ಯಾಕೆ ನ್ಯಾಯಾಂಗದಲ್ಲಿದ್ದಂತಹ ದೇಶದ ಅತಿ ಮುಖ್ಯ ನ್ಯಾಯಾಧೀಶರು ಅಧಿಕಾರ ಮುಗಿದ ತಕ್ಷಣ ಬಂದು ಪಕ್ಷಕ್ಕೆ ಸೇರ್ಕೊಂಡು MP, MLA, ಪ್ರೆಸಿಡೆಂಟು, ಮಗದೊಂದು ಎಲ್ಲ ಆಗ್ತಾರೆ? ನನಗೆ ಇದಕ್ಕೆಲ್ಲ ಉತ್ತರ ಬೇಕಲ್ವಾ? ಸೊ ನೀವು ನ್ಯಾಯಾಂಗದ ಶುದ್ಧತೆಯ ಬಗ್ಗೆನೆ ನಮಗೆ ಇನ್ನು ಅನುಮಾನಗಳು ಇದಾವೆ. ಗೊತ್ತಾಯ್ತಾ? ಸೊ ಇಲ್ಲಿ ನ್ಯಾಯ ಅನ್ಯಾಯದ ಪ್ರಶ್ನೆ ಇಲ್ಲ ಮೇಡಮ್. ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ದೇ ಆರ್ ದ ಫಿಟೆಸ್ಟ್ ನೌ. ದೇ ಆರ್ ಸರ್ವೈವರ್ಸ್. ಇವರೆಲ್ಲರೂ ಇನ್ನು ಉಳಿದವರು ಹೋರಾಟ ಮಾಡಬೇಕು, ಡೆಮೋಕ್ರೆಟಿಕ್ ಸ್ಪೇಸ್ಗೆ ಹೋರಾಟ ಮಾಡ್ಬೇಕು. ಹಾಗಂತ ಹೇಳಿ ಕಾಂಗ್ರೆಸ್ ಕರಪ್ಟೇ ಅಲ್ಲ, ಬಿಜೆಪಿ ಒಂದೇ ಕರಪ್ಟು, ಅಥವಾ ಬಿಜೆಪಿ ಕರಪ್ಟೇ ಅಲ್ಲ ಕಾಂಗ್ರೆಸ್ ಒಂದೇ ಕರಪ್ಟು, ಇದು ಯಾವುದು ಮಧ್ಯಪ್ರದೇಶದಲ್ಲಿರೋ ಸರ್ಕಾರಗಳು ಇವೆಲ್ಲವೂ ಶುದ್ಧ, ಕರ್ನಾಟಕದಲ್ಲಿರೋ ಮಹಾನ್ ಅಶುದ್ಧ ಪಕ್ಷ, ದೀದಿ ಅತ್ಯಂತ ಕೆಟ್ಟ ರಾಜಕಾರಣಿ, ಈ ತರ ಹೇಳೋದಕ್ಕೆ ನಾ ಹೇಳಿದ್ನಲ್ಲ, ಅಲ್ಲಿ ನೆಗೋಷಿಯೇಷನ್ ಆಗಲ್ಲ ಅಥವಾ ಕಾನ್ವರ್ಸೇಷನ್ ಆಗಲ್ಲ, ಡಿಬೇಟ್ಗಳದು. ಸತೀಶ್ ಸರ್, ಈಗ ಕೊನೆಯದಾಗಿ
ಓಕೆ ಸರ್. ಸತೀಶ್ ಸರ್, ಈ ಒಂದು ಪ್ರಶ್ನೆ ಮೂಲಕ ನಾನು ಇವತ್ತಿನ ಚರ್ಚೆಯನ್ನು ಮುಗಿಸ್ತೇನೆ. ಕೊನೆ ಪ್ರಶ್ನೆ ಸತೀಶ್ ಸರ್ಗೆ. ಸರ್, ಕೊನೆಯದಾಗಿ ಆಪ್ನ ಮುಂದಿನ ನಡೆ ಏನು? ತನಿಖಾ ಸಂಸ್ಥೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಇದ್ದೀರಾ? ಏನ್ ಕತೆ ಸರ್? ಇಲ್ಲ, ತನಿಖಾ ಸಂಸ್ಥೆಗಳ ಮೇಲೆ ನೋಡಿ, ಇವಾಗ ನ್ಯಾಯಾಧೀಶರೇ ಕೊಟ್ಟಿದ್ದಾರೆ. ಅಂದ್ರೆ ತನಿಖಾಧಿಕಾರಿ ತನ್ನ ಪಕ್ಷಪಾತಿತನ ತೋರಿರ್ತಕ್ಕಂಥದ್ದು, ಮತ್ತೆ ನಿರ್ಲಕ್ಷ್ಯವನ್ನು ತೋರಿರ್ತಕ್ಕಂಥದ್ದು, ಮತ್ತೆ ಯಾವುದೇ ಒಂದು ಕೇವಲ ಒಂದು ಸಾಕ್ಷಿ ಹೇಳಿಕೆಯ ಮುಖಾಂತರ ಇಷ್ಟು ವರ್ಷ ಕೇಸ್ಗಳನ್ನ ಎಳ್ಕೊಂಡು ಬಂದಿದ್ದಾರೆ ಅಂತಕ್ಕಂತ ಗಂಭೀರ ಪಾಯಿಂಟ್ ಅನ್ನ ಮಾಡಿ ಎಲ್ಲಾ ತನಿಖಾ ಸಂಸ್ಥೆಗಳಿಗೆ ಇದ್ ಮಾಡಿದೆ. ನಿಜವಾಗ್ಲೂ ಈ ವಿಚಾರದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನೈತಿಕತೆಯನ್ನ ಹೊತ್ತು ಅಮಿತ್ ಶಾ ಅವರು ರಾಜೀನಾಮೆ ಕೊಡ್ಬೇಕು. ಇವತ್ತು ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಹೋರಾಟವನ್ನ ಸಹ ರೂಪಿಸ್ತಾ ಇದೀವಿ. ಮತ್ತೆ ಆಸ್ ಯೂಶುವಲ್ ನಾವು ರಾಜಕೀಯ ಪಕ್ಷವಾಗಿ ನಾವು ಏನು ಈಗ ಆಮ್ ಆದ್ಮಿ ಪಾರ್ಟಿಯ ನೆಲೆ ಏನು ಪಂಜಾಬ್ ಇದೆ, ಮತ್ತೆ ಗುಜರಾತ್ ಮತ್ತೆ ಗೋವಾ ಎಲೆಕ್ಷನ್ ಗಳ ಕಡೆ ನಾವು ಫೋಕಸ್ ಮಾಡ್ತಾ ಇದೀವಿ. ಇದೆಲ್ಲೋ ನಮ್ಗೆ ಇದೆಲ್ಲ ಒಂದು ಬೂಸ್ಟ್ ಸಿಗ್ತಕ್ಕಂತ ಪಾಯಿಂಟ್ ಗಳಾಗಿದೆ. ನಾವು ದೇಶಕ್ಕೆ ಬದ್ಧತೆಯಿಂದ ಮತ್ತೆ ಏನು ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮುಂದುವರಿಸ್ತೀವಿ. ಮತ್ತೆ ಇದು ಅವ್ರೇನು ಹೈಕೋರ್ಟ್ಗೆ ಹೋಗ್ತಾರೋ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ, ಅದೆಲ್ಲಾ ರೀತಿಯ ತನಿಖೆಗಳನ್ನ ನಾವು ಸಹಕಾರವನ್ನ ಕೊಡ್ತೀವಿ, ಫೇಸ್ ಮಾಡೋದಕ್ಕೆ ನಾವು ರೆಡಿ ಇದೀವಿ ಅಂತಕ್ಕಂತ ಮಾತುಗಳನ್ನ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಖಜಾನೆ ಸರ್, ನಿಮ್ಗೂ ಸಹ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.